ನಾದಮಯೀವರ ವೇದ ಸ್ವರೂಪಿಣಿ ಆದಿಯೊಳ್ ನಿನ್ನನು ಮೋದದಿ ಭಜಿಪೆವು ತಾಯೇ ಶುಭದಾಯಿನಿ ಸರಸ್ವತಿ ತಾಯೇ ಶುಭದಾಯಿನಿ 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 ಶುಭದಾಯಿನಿ. ಮತ್ತು ಹಿಂದೆ ಅಧ್ಯಕ್ಷರಾಗಿದ್ದಾರೆ ರಕ್ಷಾಧಿಕಾರಿ ಅವರೀಗ ಎಲ್ಲ ಅತಿಥಿಗಳನ್ನು ಸ್ವಾಗತ ಮಾಡ್ತಾರೆ. ಎಡನೀರು ಮಠಾಧೀಶರಿಗೆ ಪಾದಾರವಿಂದಕ್ಕೆ ನಮಸ್ಕಾರ ಮಾಡುತ್ತಾ ನನ್ನ ಈ ದಿನದ ಈ ಸಭೆಯ ಕೊನೆ ಹಂತಕ್ಕೆ ನಾವು ಮುಟ್ಟಿದ್ದೇವೆ. ಈ ಸಭೆಯಲ್ಲಿ ವ್ಯಾಲಿಡಿಟಿ ಫಂಕ್ಷನ್ನಲ್ಲಿ ಸ್ವಾಗತ ಹೇಳುವುದು ನನ್ನ ಕರ್ತವ್ಯವಾಗಿದೆ. ಅದರಲ್ಲಿ ಇಂದಿನ ಈ ಸಭೆಗೆ ಅಧ್ಯಕ್ಷತೆ ವಹಿಸುವವರು ಶ್ರೀ ನಮ್ಮ ಕಾಸರಗೋಡು ಬಾರ್ನ ಅಡ್ವೊಕೇಟ್ ಆದವರ ಶ್ರೀ ಐ ಭಟ್ ಅವರು, ಅವರಿಗೆ ಶುರುವಿಗೆ ನಾನು ಸ್ವಾಗತ ಹೇಳ್ತಾ ಇದ್ದೆ. ಮತ್ತೆ ಈ ಸಭೆಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಶ್ರೀ ಮುಲ್ಲಪಳ್ಳಿ ಕೃಷ್ಣನ್ ನಂಬೂದಿರಿ. ಅವರು ಆಲ್ವಾ ತಂತ್ರಪೀಠದ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ. ಜನರಲ್ ಕನ್ವೀನರ್ ಕೇರಳ ಧರ್ಮಾಚಾರ್ಯ ಸಭಾ, ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಕೇರಳ ಕ್ಷೇತ್ರ ಸಂರಕ್ಷಣಾ ಸಮಿತಿ. ಇಂತಹ ಹುದ್ದೆಯಲ್ಲಿರುವ ಶ್ರೀ ಮುಲ್ಲಪಳ್ಳಿ ಕೃಷ್ಣನ್ ನಂಬೂದಿರಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಅತಿಥಿ ಡಾಕ್ಟರ್ MS ಮೂಡಿತಾಯ ಅವರು, ವೈಸ್ ಚಾನ್ಸಲರ್ ನಿಟ್ಟೆ ಯೂನಿವರ್ಸಿಟಿ, ಅವರು ಇಲ್ಲಿ ಬಂದಿದ್ದಾರೆ. ಅವರನ್ನು ಈ ಬ್ರಾಹ್ಮಣ ಪರಿಷತ್ನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಹೇಳ್ತಾ ಇದ್ದಾರೆ. ಇದ್ದವರು ಶ್ರೀ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅವರು ನಮ್ಮ ರೈಲಿಗೆ ಹೋಗಬೇಕಾಗಿದೆ. ಆದ ಕಾರಣ ಅವರ ಅಭಿನಂದನಾ ಭಾಷಣವನ್ನು ಅವರು ಮುಗಿಸಿ ಮುಂದೆ ಹೇಳ್ತಾರೆ, ಮತ್ತೆ ಗುರುಗಳು ಆಶೀರ್ವಾದ ನೀಡ್ತಾರೆ. ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ ವಿದ್ವಜ್ಜನರೇ, ಸಾಧಕರೇ, ಶ್ರದ್ಧೇಯ ಮಾತೆಯರೇ, ಆತ್ಮೀಯ ಸಹೃದಯ ಬಂಧುಗಳೇ, ಭರ್ತೃಹರಿಯ ಒಂದು ಶ್ಲೋಕ ನೆನಪಾಗುತ್ತದೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಾನು. ಸಾಧಕರಿಗೆ ಸನ್ಮಾನ, ಅಭಿನಂದನೆ. ಅಭಿನಂದನೆ ಮಾಡಬೇಕಾದ್ರೆ ಆ ಸಾಧಕರು ಎತ್ತರಕ್ಕೆ ಏರಬೇಕಲ್ಲ. ಏರ್ಲಿಕ್ಕೆ ಸಜ್ಜನರ ಸ್ವಭಾವ ಹೇಗಿರ್ತದೆ ಅಂತ ಭರ್ತೃಹರಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ತೃಷ್ಣಾಂ ಛಿಂಧಿ, ಆಸೆಗಳಿರಬಾರ್ದಂತೆ, ಯಾವುದೇ ಆಸೆಗಳಿರಬಾರ್ದು, ಆಸೆಗಳನ್ನೆಲ್ಲ ಹರಿದು ಬಿಸಾಡಬೇಕು. ಭಜ ಕ್ಷಮಾಂ, ಎಂದು ಸಿಟ್ಟು ಬರಬಾರದು. ಜಹಿ ಮದಂ, ಅಹಂಕಾರ ಇರಲೇ ಕೂಡದು. ಪಾಪೇ ರತಿ ಮಾಕೃಚ್ಛಾಹ, ಪಾಪ ಕಾರ್ಯದಲ್ಲಿ ತೊಡಗಬಾರದು. ಸತ್ಯಂ ಬ್ರೂಹಿ, ಸತ್ಯವನ್ನು ಹೇಳಬೇಕು. ಅನುಯಾಹಿ ಸಾಧು ಪದವೀಂ, ಸಜ್ಜನರ ಮಾರ್ಗದಲ್ಲಿ ಹೋಗಬೇಕು. ಸೇವಸ್ವ ವಿದ್ವಜ್ಜನಂ, ವಿದ್ವಜ್ಜನರನ್ನು ಪುರಸ್ಕರಿಸಬೇಕು. ಹಾಗೆ ಮಾಡಿದರೆ ಅಂಥವರೆಲ್ಲ ಮಾನ್ಯರಾಗ್ತಾರೆ. ಇಲ್ಲಿ ಕೂತ ಎಲ್ಲ ಹಿರಿಯರು ಆ ಎತ್ತರಕ್ಕೆ ಬರುವಂತೆ ಬರಲಿಕ್ಕೆ ಅದರ ಹಿಂದಿನ 7 ಗುಣಗಳನ್ನು ಸೇರಿಸಿಬಿಟ್ರು. ಆ ಕಾರಣಕ್ಕೋಸ್ಕರ ಅವರು ಮಾನ್ಯರಾದರು. ಮಾನ್ಯರಾದವರನ್ನು ವೇದಿಕೆಗೆ ಕರೆದು ಮನ್ನಿಸಿದ್ರಿಂದ ಈ ಮನ್ನಿಸೋರು ಮಾನ್ಯರಾದರು. ವಿದ್ವಿಷೋಪಿ ಅನುನಯ, ಮಾನ್ಯರಾದವರು ಏನು ಮಾಡ್ತಾರೆ, ನಮ್ಮನ್ನು ಯಾರಾದರೂ ದ್ವೇಷ ಮಾಡಿದ್ರೆ ಆ ದ್ವೇಷ ಮಾಡುವವರ ದ್ವೇಷವನ್ನು ತೆಗೆದುಹಾಕುದು. ಪ್ರಖ್ಯಾಪಯ ಪ್ರಶ್ರಯಂ, ವಿನಮ್ರವಾಗಿರಬೇಕು. ಕೀರ್ತಿಂ ಪಾಲಯ, ಇಲ್ಲಿ ಕೂತವರೆಲ್ಲರೂ ನಮ್ಮ ಭರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೋಸ್ಕರ ಸಾಧನೆ ಮಾಡಿದಂಥ ಹಿರಿಯರು. ದುಃಖಿತೆ ಕುರುದಯಾಂ, ಕಷ್ಟದಲ್ಲಿ ಯಾರಿದ್ದಾರೆ, ನೋವಿನಲ್ಲಿ ಯಾರಿದ್ದಾರೆ ಅವರಿಗೆ ಸಹಕಾರ ಮಾಡೋದು. ಮೊದಲಿನ 7 ಗುಣಗಳಿದ್ರೆ ಮಾನ್ಯರಾಗುತ್ತಾರೆ. ಮಾನ್ಯರಾದ ನಂತರ ಆಮೇಲಿನ 4 ಗುಣಗಳಿಂದ ಇಡೀ ಸಮಾಜಕ್ಕೆ ಶಕ್ತಿ ಸಿಗ್ತದೆ. ಆ ಶಕ್ತಿ ಸಿಕ್ಕುವಲ್ಲಿ ಅವರು ಮಾಡಿದ ಸಾಧನೆ
ಸಮಾಜಕ್ಕೆ ರಾಷ್ಟ್ರಕ್ಕೆ ಪೂರಕವಾದದ್ದರಿಂದ ಅವರೆಲ್ಲರಿಗೂ ಈ ಸಭೆಯನ್ನು ಯೋಜಿಸಿದವರ ಪರವಾಗಿ ಅವರ ಸಾಧನೆಗೆ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತು, ಇನ್ನೊಂದು, ಈ ದೇಶ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕಾದ ದೇಶ. ಹಾಗೆ ಮಾರ್ಗದರ್ಶನ ಮಾಡಬೇಕಾಗಿದ್ದರೆ ನಮ್ಮ ದೇಶದ ಒಂದು ಸಾಹಿತ್ಯ, ವೇದ, ಉಪನಿಷತ್ತು, ನಮ್ಮ ಭಾಷೆ ಇದೆಲ್ಲವೂ ಜಗತ್ತಿಗೆ ಪೂರಕವಾಗಿರುವಂಥದ್ದು. ಜಗತ್ತಿನ ಎಲ್ಲ ದೃಷ್ಟಿಯಿಂದ ಮುಂದಕ್ಕೆ ಹೋಗಲಿಕ್ಕೆ ಬೇಕಾದದ್ದು. ಅದನ್ನು ಮಾಡಬೇಕು ಅಂತಿದ್ರೆ ನಮ್ಮ ಮನೆಗಳಲ್ಲಿ ಕೊನೆ ಪಕ್ಷ ಒಬ್ಬನಾದರೂ ಹೇಳಲಿಕ್ಕೆ ನನಗೂ ನಾಚಿಕೆ ಆಗ್ತದೆ ಅಂದರೆ ನಮ್ಮ ಮನೆಯಲ್ಲಿಯೂ ಇಲ್ಲ. ಆದರೆ ಮುಂದಿನ ಪೀಳಿಗೆ ಆದರೂ ಈ ದಿಕ್ಕಿನಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಸಾಧಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಬಹಳ ದೊಡ್ಡ ವಿಷಯ. ಆದರೆ ತಮ್ಮದೇ ಕ್ಷೇತ್ರದಲ್ಲಿ ಒಂದು ಉದಾಹರಣೆ ಕೊಟ್ಟು ಮುಗಿಸ್ತೇನೆ ನಾನು. ನಮ್ಮ ಭಾಷೆ, ಸಂಸ್ಕೃತ ಭಾಷೆ ಉಳಿದ ಎಲ್ಲ ಭಾಷೆಗಳಿಗಿಂತ ಯಾಕೆ ಶ್ರೇಷ್ಠ ಅಂತ ಕೇಳಿದರೆ ಅದ್ಭುತ. ಅದರ ವಿಜ್ಞಾನವೇ ಅದ್ಭುತ. ಆ ಅಂತ ಹೇಳಲಿಕ್ಕೆ ಗಂಟ್ಲು ಸಾಕು, ಆ ಅಂತ ಹೇಳಲಿಕ್ಕೂ ಅಷ್ಟೇ ಸಾಕು. ಆದರೆ ಕಾ ಅಂತ ಹೇಳಬೇಕಾದ್ರೆ ನಾಲಿಗೆಯ ಸಹಕಾರ ಬೇಕು. ಕಾ ಅಂತ ಹೇಳಬೇಕಾದ್ರೆ ನಾಲಿಗೆಯ ಬುಡ, ಕ ಖ ಗ ಘ ङ. ಚ ಅಂತ ಹೇಳಬೇಕಾದ್ರೆ ನಾಲಿಗೆಯ ಮಧ್ಯ, ಟ ಅಂತ ಹೇಳಬೇಕಾದ್ರೆ ನಾಲಿಗೆಯ ತುದಿ, ತ ಅಂತ ಹೇಳಬೇಕಾದ್ರೆ ಹಲ್ಲು, ಪ ಅಂತ ಹೇಳಬೇಕಾದ್ರೆ ತುಟಿಗಳು. ಅಂದ್ರೆ ಇಲ್ಲಿಂದ ಶುರುವಾಗಿ ನಿಧಾನಕ್ಕೆ ಇಲ್ಲಿವರೆಗೆ ಬಂದದ್ದು. ಇದನ್ನು ಹೇಳುವುದು ನಾವು ವಿಕಾಸ ಅಂತ. ಡಾರ್ವಿನ್ನ ವಿಕಾಸವಾದದಲ್ಲಿರುವಂಥ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇಲ್ಲಿಲ್ಲ. ಇಲ್ಲಿ ಸಹಜ ವಿಕಾಸ. ಆ ಸಹಜ ವಿಕಾಸವು ಇಲ್ಲಿ ನಾಸಾ, ನಮ್ಮ ಇಸ್ರೋದವರು ಸಹ ಬಂದಿದ್ದಾರೆ. ನಾಸಾದವರು ಆಕಾಶದಲ್ಲಿ ಕೂತ್ಕೊಂಡಾಗ ನಿಂತಾಗ ಅವರಿಗೆ ಬಂದದ್ದು ಒಂದು ಶಬ್ದ. ಆ ಶಬ್ದವನ್ನು ಓಂಕಾರ ಅಂತ ಹೇಳಿದರು. ಅದಕ್ಕೆ ಒಂದೇ ಗುಣ. ವಿಕಾಸದ ಇನ್ನೊಂದು ಹೆಜ್ಜೆ, ಆತ್ಮನಃ ಆಕಾಶ ಸಂಭೂತಃ ಆಕಾಶಾತ್ ವಾಯು 2 ಗುಣ, ವಾಯೋರಗ್ನಿ 3 ಗುಣ, ಅಗ್ನೇರಾಪಃ 4 ಗುಣ, ಅಭ್ಯ ಪೃಥಿವಿ, ಅಲ್ಲಿಂದ ಭೂಮಿ, ಭೂಮಿಗೆ 5 ಗುಣ ಪರಿಮಳ ಸಹ, ಪೃಥಿವಿಯ ಓಷಧಿಭ್ಯ. ಇದು ನಿಜವಾದ ವಿಕಾಸ, ಇದು ನಿಜವಾದ ವಿಸ್ತಾರ. ಆ ವಿಸ್ತಾರದ ಕಡೆಗೆ ಹೋಗಬೇಕು ಅಂತಿದ್ರೆ ನಮ್ಮ ಭಾರತೀಯ ಸಾಹಿತ್ಯ, ವೇದ, ಉಪನಿಷತ್ತು ಆ ದಿಕ್ಕಿನಲ್ಲಿಯೂ ಹೋಗಬಹುದಾದವರು ಯಾರಂದ್ರೆ ಇಲ್ಲಿ ಕೂತ್ಕೊಂಡಂತಹ ನಾವು ಮಾತ್ರ ಹೋಗಬಹುದಷ್ಟೇ, ಉಳಿದವರಿಗೆ ಕಷ್ಟ. ಆದರೆ ಆ ದಿಕ್ಕಿನಲ್ಲಿಯೂ ಮಾಡಿದ ಸಾಧನೆಗಳಿಗೆ ಅಪಾರವಾದಂತಹ ಅಭಿನಂದನೆಗಳು. ಆಗಬೇಕಾದ ಸಾಧನೆಗಳಿಗೆ ನಮ್ಮ ಗಮನ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರನ್ನೂ ಹೃದಯಾಂತರಾಳದಿಂದ ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಬಾಕಿಯೆಲ್ಲ ಸೇರಿ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ರು. ಅಧ್ಯಕ್ಷರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಬಹುದು. ಇನ್ನು ಮುಂದೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವವರು ನಮ್ಮ MS ಮೂಡಿತಾಯರು. MS ಮೂಡಿತಾಯರನ್ನು ಪರಿಚಯ ಮಾಡುವುದು ಬಹಳ ಕಷ್ಟದ ಕೆಲಸ ಹಾಗೂ ಸುಲಭದ ಕೆಲಸ. ಯಾಕಂದ್ರೆ ಕಾಸರಗೋಡಿನ ಕೈಯಾರ್ನವರು ಪ್ರೊಫೆಸರ್ ಡಾಕ್ಟರ್ MS ಮೂಡಿತಾಯ ಅವರು ನಿತ್ಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳು, ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ, ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್, USA ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಅಧ್ಯಯನ ನಡೆಸಿ ಶ್ರೀಯುತರು 4 ದಶಕಗಳ ಕಾಲ ಬೋಧನಾ ಅನುಭವ ಇರುವವರು. ಆರ್ಥಿಕತೆ, ಅಂತಾರಾಷ್ಟ್ರೀಯ ವಾಣಿಜ್ಯ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ತಜ್ಞರಾಗಿರುವ ಇವರು ಹಲವು ವಾಣಿಜ್ಯ ಸಂಸ್ಥೆಗಳ ಸಲಹೆಗಾರರಾಗಿದ್ದು ದೇಶದಾದ್ಯಂತ ಹಾಗೂ USA, ಜಪಾನ್, ಇಂಗ್ಲೆಂಡ್ ಸೇರಿದಂತೆ ಸುಮಾರು 25ರಷ್ಟು ವಿದೇಶ ರಾಷ್ಟ್ರಗಳನ್ನು ಸಂದರ್ಶಿಸಿದ್ದಾರೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಹಲವು ಕಾನ್ಫರೆನ್ಸ್ಗಳಲ್ಲಿ ಅಧ್ಯಕ್ಷರಾಗಿ ಮುಖ್ಯ ಭಾಷಣಗಾರರಾಗಿ ಭಾಗವಹಿಸಿದ್ದಾರೆ. ಅಂತೆಯೇ ದೇಶ ವಿದೇಶಗಳ ಹಲವು ಪ್ರತಿಷ್ಠಿತ ವಾಣಿಜ್ಯ ಬ್ಯಾಂಕಿಂಗ್ ಸಂಸ್ಥೆಗಳ ಆರ್ಥಿಕ ನೆರವಿನಿಂದ ಹಲವು ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದಾರೆ. ನಿಟ್ಟೆ ಬಳಗದ ವಿವಿಧ ವಿದ್ಯಾಸಂಸ್ಥೆಗಳ ಪ್ರಿನ್ಸಿಪಾಲ್ ಹುದ್ದೆ, ನಿರ್ದೇಶಕ, ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್, ಪ್ರೊವಿಸಿ ಮುಂತಾದ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ
ಈಗ ನಿತ್ಯ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಬ್ರಾಹ್ಮಣ ಸಮಾಜದವರು ಇವರಿಗೆ ನಾವೆಲ್ಲ ಗೌರವವನ್ನು ಅರ್ಪಿಸಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರು ಮಾಡಲಿದ್ದಾರೆ. ಎಲ್ಲರೂ ಒಂದು ಚಪ್ಪಾಳೆಯನ್ನು ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತೇನೆ. MS ಮುಡಿತಾಯರು ಕಾಸರಗೋಡಿನ ಒಂದು ಚಿನ್ನ ಅಂತ ನಾವು ಹೇಳಲಿಕ್ಕೆ, ಮುತ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬನ್ನಿ ಮುಡಿತಾರೆ, ಈಗ ನಿಮ್ಮ ಸಾಲು, ಈಗ ನಿಮ್ಮ ಮಾತು. ಇವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಸಾಧಕರು, ವಿದ್ವಜ್ಜನರು, ಇವರಿಗೂ ಕೂಡ ಎಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಬಹುಶಃ ನಾನು ಈ ಮಠಕ್ಕೆ ಭೇಟಿ ನೀಡ್ತಾ ಇರೋದು ಇದು 2ನೇ 3ನೇ ಸಲವೋ ಏನೋ. ಬಹಳ ಹಿಂದೆ ನಾನು ಇಲ್ಲಿ ಬಂದಿದ್ದೆ, ಆದರೆ ಈಗ ಬಂದಾಗ ಕಂಪ್ಲೀಟ್ ಬದಲಾವಣೆ ಕಾಣ್ತದೆ ನನಗೆ. ಒಂದು ಎಲ್ಲ ಸುತ್ತಾಡಿ ಬಂದೆ ನಾನು. ಬಹಳ ಬದಲಾವಣೆ ಕಾಣುತ್ತೆ. ಇದರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಹಿಂದಿನ ಸ್ವಾಮೀಜಿಗಳು ಮತ್ತು ಈಗಿನ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಒಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿರಬಹುದು, ಈಗಾಗಲೇ ನನ್ನ ಬಗ್ಗೆ ಸ್ವಲ್ಪ ಮಾತು ಹೇಳಿದರು. ಹೆಚ್ಚಿನವರಿಗೆ ನನ್ನನ್ನು ಹೆಚ್ಚು ಪರಿಚಯ ಇರಲಿಕ್ಕಿಲ್ಲ. ನಾನು ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವ ಮತ್ತು ಇರುವವ. ಸುಮಾರು 25,000 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇಂಜಿನಿಯರಿಂಗ್ ಇಂದ ಹಿಡಿದು ಎನ್ವೈರ್ಮೆಂಟಲ್ ಸೈನ್ಸ್ ವರೆಗೆ, ಅದೇ ರೀತಿ ಮೆಡಿಕಲ್ ನಿಂದ ಹಿಡಿದು ಮ್ಯಾನೇಜ್ಮೆಂಟ್ ವರೆಗೆ ಎಲ್ಲಾ ತರದ ಅಕಾಡೆಮಿಕ್ ಪ್ರೋಗ್ರಾಮ್ಗಳನ್ನು ರನ್ ಮಾಡ್ತಾ ಇರುವಂತ ವಿಶ್ವವಿದ್ಯಾನಿಲಯ. ಅದರಲ್ಲಿ ಆದಷ್ಟು ನಾವೀನ್ಯತೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ವಿದ್ಯಾರ್ಥಿಗಳ ಜೀವನ ಹಸನಾಗಬೇಕು ಮತ್ತು ಭವ್ಯ ಭಾರತದ ಭವಿಷ್ಯ ಈ ವಿದ್ಯಾರ್ಥಿಗಳ ಹತ್ರ ಇರುವುದರಿಂದ ನಾವು ಯಾವ ರೀತಿ ಅವರ ಪರವಾಗಿ ಕೆಲಸ ಮಾಡಬಹುದು ಅನ್ನೋದನ್ನ ನಿರಂತರ ಯೋಚನೆ ಮಾಡ್ತಾ ನಾವು ಕೆಲಸ ಮಾಡ್ತಾ ಇರುವಂತವ್ರು. ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ನಾನು ಎಷ್ಟು ರೆಲೆವೆಂಟ್ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾನು IV ಭಟ್ರ ಹತ್ರ ಹೇಳ್ತಾ ಇದ್ದೆ, ನಾನು ಮುಂದೆ ನೋಡಿದರೆ ನಾನು ಎಣಿಸಿದೆ ತುಂಬಾ ಯಂಗ್ಸ್ಟರ್ಸ್ ತುಂಬಾ ಇರಬಹುದು, ಆದ್ರಿಂದ ಅವರನ್ನು ಉದ್ದೇಶಿಸಿ ಮಾತನಾಡೋದು ನಮಗೆ ತುಂಬಾ ಖುಷಿ ಆಗಬಹುದು ಅಂತ. ಆದ್ರೆ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇಂಗ್ಲಿಷ್ನಲ್ಲಿ ಈಗ ಹೇಳ್ತೇವೆ ನಾವು, ಯಂಗ್ಸ್ಟರ್ಸ್ ಅಂದ್ರೆ ಹೇಗೆ ಅಂದ್ರೆ ಸಮ್ ಆರ್ ವೆರಿ ಯಂಗ್, ಸಮ್ ಆರ್ ಯಂಗ್, ಸಮ್ ಆರ್ ನಾಟ್ ಸೋ ಯಂಗ್ ಅಂತ. ಉಮೇದಿನ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿವರೆಲ್ಲ ಬಹಳ ಎಂಗೇಜ್ ಇದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೆ. ಆ ದೃಷ್ಟಿಯಿಂದ ನಾನು ಏನು 2 ಮಾತು ಹೇಳಬೇಕು ಅಂತ ಇದ್ದೇನೆ, ಅದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಈ ಉದ್ಘಾಟನಾ ಭಾಷಣದ ಮೂಲಕ ಬಹಳ ಸಂತೋಷ ಪಡ್ತೇನೆ. ಮನುಸ್ಮೃತಿ ಮೂಲಕ ನಮಗೆಲ್ಲ ಪರಿಚಯ ಆಗಿರತಕ್ಕಂಥ ವೇದಿಕ್ ಥಾಟ್ಸ್ ಅನ್ನು ಕೊಟ್ಟಂತ ಮನು ಒಂದು ಕಡೆ ಹೇಳ್ತಾರೆ, ಯಾವ ಹಳ್ಳಿ ಬದುಕಲಿಕ್ಕೆ ಒಳ್ಳೇದು ಅಂತ ಕೇಳಿದಾಗ ಅವರು ಹೇಳ್ತಾರಂತೆ, ಯಾವ ಹಳ್ಳಿಯಲ್ಲಿ ವರ್ಷ ಪೂರ್ತಿ ಹರಿಯುವ ನದಿ ಇದೆಯೋ, ಎಲ್ಲಿ ಕಾಯಿಲೆಗಳನ್ನು ಗುಣಪಡಿಸಬಲ್ಲ ಡಾಕ್ಟರ್ ಇದ್ದಾರೋ, ಎಲ್ಲಿ ಅಗತ್ಯವಿದ್ದಾಗ ಹಣಕಾಸು ನೀಡಬಲ್ಲ ಸಾಲ ಕೊಡಬಲ್ಲವರು ಇದ್ದಾರೋ, ಅದೇ ರೀತಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ಲಿ ಆತ್ಮದ ವಿಕಸನಕ್ಕಾಗಿ, ಆತ್ಮೋನ್ನತಿಗಾಗಿ ನಿಮಗೆ ಜ್ಞಾನ ಕೊಡಬಲ್ಲ ಗುರು ಇರುತ್ತಾರೋ ಅಂತ ಹಳ್ಳಿ ಬಹಳ ಒಳ್ಳೆ ಬಳ್ಳಿ, ಅಲ್ಲಿ ಬದುಕಬಹುದು ಅಂತ ಆಗಿನ ಕಾಲದಲ್ಲಿ ಹೇಳಿದ್ರು. ನಿಮಗೆಲ್ಲ ಗೊತ್ತಿದೆ, ಅಂಥ ಒಂದು ಹಳ್ಳಿಯೇ ಇದು. ಗುರುಗಳಿದ್ದಾರೆ ನಮಗೆ ಜ್ಞಾನ ಕೊಡ್ಲಿಕ್ಕೆ, ಸಾಧಕರು ಬಹಳಷ್ಟು ಇಲ್ಲಿ ಇದ್ದಾರೆ. ವಿಜ್ಞಾನಿಗಳಿಂದ ಹಿಡಿದು ಸಮಾಜ ಸುಧಾರಕರಿಂದ ಹಿಡಿದು ತುಂಬಾ ಜನ ಸಾಧಕರು ಇಲ್ಲಿ ಇದ್ದಾರೆ. ಇಲ್ಲಿಂದ ಕೊಡುವಂತ ಮೆಸೇಜ್, ನಾವು ಏನು ಮೆಸೇಜ್ ಕೊಡ್ತೇವೆ ಹೊರಗಡೆ, ಜನ ಬಹಳ ಕಡಿಮೆ ಇದ್ರೂ ಕೂಡ ಇದು ಬಹಳ ಪ್ರಾಮುಖ್ಯ ಅಂತ ನಾನು ಹೇಳ್ತಾ ಇದ್ದೆ. ಬ್ರಾಹ್ಮಣ ಪರಿಷತ್ತಿನ ಇವತ್ತು ಸಮಾವೇಶ ಅಂತ ನಾವಿದನ್ನು ಹೇಳ್ತೇವೆ. ಸಮಾವೇಶ ಅಂತ ಹೇಳಿದಾಗ ಕೆಲವೊಂದು ಬಾರಿ ಬರೀ ಸಮಾವೇಶ ಹಾಕಿದವರು ಹೆಚ್ಚು ಇರುವ ಒಂದು ವಾತಾವರಣ ನೀವು ಕಾಣ್ತೇವೆ, ಅಥವಾ ಒಂದು ಸಮ ಆವೇಶವಿದ್ದವರು, ಒಂದೇ ರೀತಿಯ ಆವೇಶವಿದ್ದವರು, ಇಂಥವರು ಒಟ್ಟಿಗೆ ಬರ್ತಾ ಇರ್ತಾರೆ. ಆದ್ರೆ ಒಂದು ಎಲ್ಲರೂ ಜೊತೆಗೆ ಸೇರಿ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತ, ಅದಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ಸಂದರ್ಭ, ಒಂದು ಸಮಾವೇಶ ಅಂತ ನಾನು ತಿಳ್ಕೊಂಡಿದ್ದೆ.
ನಿಮಗೆ ಗೊತ್ತಿದ್ದ ಹಾಗೆ ನಾವು ಈ 3ನೇ ಸಹಸ್ರಮಾನಕ್ಕೆ ಬಂದಾಗ ಅಥವಾ 21ನೇ ಶತಮಾನಕ್ಕೆ ಬಂದಾಗ ಆದ ಒಂದು ದೊಡ್ಡ ಬದಲಾವಣೆ ಏನು ಅಂತಂದ್ರೆ ಜಗತ್ತಿನಾದ್ಯಂತ ಒಂದು ಬದಲಾವಣೆ ಏನು ಅಂತಂದ್ರೆ ನಾವು ಅಗ್ರೇರಿಯನ್ ಎಕಾನಮಿ ಆದವರು ಅಗ್ರಿಕಲ್ಚರ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದದ್ರಿಂದ ಇಂಡಸ್ಟ್ರಿಯಲ್ ಎಕಾನಮಿಗೆ ಬಂತು. ಆದ್ರೆ ಇವತ್ತು ಅತಿ ಪ್ರಾಮುಖ್ಯ ಬ್ರಾಹ್ಮಣರಿಗೆ ಬಹಳ ರೆಲೆವೆಂಟ್ ಆದ್ದು ಏನು ಅಂತಂದ್ರೆ ಅದೇನು ಅಂತಂದ್ರೆ ಇವತ್ತು ನಾವು ಜ್ಞಾನಾಧಾರಿತ ಒಂದು ಸಿಸ್ಟಮ್ಗೆ ನಾವು ಬರ್ತಾ ಇದ್ದೇವೆ. ಪ್ರತಿಯೊಂದರಲ್ಲೂ ಕೂಡ ಎಲ್ಲಿ ಯಾರು ಜ್ಞಾನಿಗಳಿದ್ದಾರೋ ಅವರಿಗೆ, ಹಣ ಇದ್ದವನಿಗೆಲ್ಲ ಜ್ಞಾನ ಹಣ ಕೊಡ್ತದೆ ಇವತ್ತು. ಸೊ ಅದರಿಂದ ಎಲ್ಲಾ ದೃಷ್ಟಿಯಿಂದ ಯಾರು ಜ್ಞಾನಾರ್ಜನೆಯಲ್ಲಿ ತೊಡಗಿಸಿಕೊಳ್ತಾರೋ ಅವರಿಗೆ ಅತೀವವಾದಂತಹ ಅವಕಾಶಗಳು ಇವತ್ತು ತುಂಬಿ ಹರಿದು ಬರ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಭಾರತ ಆಲ್ರೆಡಿ ಇವತ್ತು ಭಾರತದಲ್ಲಿ ಸುಮಾರು ಜಗತ್ತಿನ ಎಲ್ಲ ಜನಗಳನ್ನು ಒಟ್ಟಿಗೆ ಹಾಕಿ ಒಬ್ಬನನ್ನು ತೆಗೆದ್ರೆ 6ರಲ್ಲಿ ಒಬ್ಬ ಭಾರತೀಯ. ಅದೇ ತರ ಇನ್ನೊಂದು ಪ್ರಾಮುಖ್ಯವಾದ ವಿಚಾರ ಏನಂತಂದ್ರೆ ನಮ್ಮ ಯಂಗ್ಸ್ಟರ್ಸ್ ಇಲ್ಲಿ ಇಲ್ಲ ತುಂಬಾ ಜನ, ಯಾಕಂದ್ರೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲಸ ಮಾಡುವ ಕೈಗಳು 5ರಲ್ಲಿ 1 ಭಾರತೀಯ, 6ರಲ್ಲಿ ಒಬ್ಬ ಭಾರತೀಯ, 5ರಲ್ಲಿ ಒಬ್ಬ ಭಾರತೀಯ. ಅದಕ್ಕಿಂತಲೂ ಹೆಚ್ಚಾಗಿ ಬ್ರಾಹ್ಮಣರು ಸಂತೋಷ ಪಡಬೇಕಾದ ವಿಚಾರ ಏನು ಅಂತಂದ್ರೆ ಜ್ಞಾನಾರ್ಜನೆ 4ರಲ್ಲಿ ಒಬ್ಬ ಇವತ್ತು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾ ಇರುವವರು ನಮ್ಮಂತ ಯೂನಿವರ್ಸಿಟಿಯಲ್ಲಿ, ದಟ್ ಈಸ್ ಎನ್ ಇಂಡಿಯನ್. ಜಗತ್ತಿನಾದ್ಯಂತ ಅಂದ್ರೆ ಭಾರತದಲ್ಲಿ ಯಂಗ್ ಪಾಪ್ಯುಲೇಷನ್ ಇದೆ, ಯಂಗ್ಸ್ಟರ್ಸ್ ಇದ್ದಾರೆ, ಜ್ಞಾನಾರ್ಜನೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಬ್ರಾಹ್ಮಣ್ಯ ಅನ್ನೋದು ಏನು ಅಂತ ನಾವು ತಿಳ್ಕೊಂಡಿದ್ದೇವೋ ಅದು ಇವತ್ತು ಹೆಚ್ಚಿನ ಜನ ಅರ್ಥ ಮಾಡಿಕೊಂಡಿದ್ದಾರೆ. ಮತ್ತು ನೀವು ನೋಡಿದ್ರೆ ನಾವೇನು ಹೇಳಿದ್ದು, ನಾವು ಬಹಳ ಹಿಂದನೇ ಹೇಳ್ತಾ ಇದ್ವಿ, ಜನ್ಮನ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜ ಅಂತ. ದ್ವಿಜ ಆಗುವುದು ಹೇಗೆ? ಆ ಉಪನಯನ ನಮ್ಮ ಪುರೋಹಿತರು ದೇವ ಪೂಜಿತಾರೆ ಇಲ್ಲಿ ಇದ್ದಾರೆ, ನಮಗೆಲ್ಲ ಮಾಡಿಸಿದ್ದಾರೆ ಅವರ ಹಿರಿಯರು ಎಲ್ಲ. ನಾವು ಏನಂತಂದ್ರೆ ಜ್ಞಾನದ ಚಕ್ಷುವನ್ನು ತೆರೆಯುವಂತದ್ದು. ಆ ಜ್ಞಾನದ ಚಕ್ಷುವನ್ನು ಇವತ್ತು ಪ್ರತಿ ಭಾರತೀಯ ಹೆಚ್ಚೆಚ್ಚು ಜನ ಇವತ್ತು ವಿದ್ಯಾರ್ಜನೆಗೆ ಹೋಗ್ತಾ ಇದ್ದಾರೆ. ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ನಮ್ಮನ್ನು ಬಹಳ ಸಂತೋಷ ಪಡಿಸುವ ರೀತಿಯಲ್ಲಿ ಅವರು ಕಲಿಯುತ್ತಾ ಇದ್ದಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಭಾರತದ ಸಮಯ ಬಂದಿದೆ. ಭಾರತ ಪ್ರಬಲ 5ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಇವತ್ತು. ಇನ್ನೇನು ಕೆಲವೇ ವರ್ಷಗಳಲ್ಲಿ ಭಾರತ 3ನೇ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತದೆ. ಭಾರತಕ್ಕೆ ಯಾವ ಸ್ಥಾನಮಾನ ಬೇಕು ಅದು ಅಲ್ಲಿಗೆ ನಾವು ಮುಟ್ತಾ ಇದ್ದೇವೆ. ಭಾರತಕ್ಕೆ ಬಹಳ ನಾವು ಹಿಂದಿನಿಂದ ಎಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ಒಳ್ಳೆಯ ದಿನಗಳು ಮಕ್ಕಳಿಗೆ ಬರಲಿ ಅಂತ. ಆ ದಿನ ಇವತ್ತು ಖಂಡಿತ ಬಂದಿದೆ. ಆದ್ರಿಂದ ಈ ಬ್ರಾಹ್ಮಣ ಸಮಾವೇಶ ಆಗಬೇಕಾಗಿದ್ರೆ ನಾವು ಪ್ರಥಮತ ನಮ್ಮ ಮಕ್ಕಳಿಗೆ ಹೇಳಬೇಕಾದ್ದು ಪಾಯಿಂಟ್ ನಂಬರ್ 1 ಏನು ಅಂತಂದ್ರೆ ಆತ್ಮಸ್ಥೈರ್ಯ ಕಳಕೊಳ್ಳದೆ ಜ್ಞಾನಾರ್ಜನೆ ಮಾಡಬೇಕು, ಜ್ಞಾನದ ಬಗ್ಗೆ ಹೆಮ್ಮೆ ಪಡಬೇಕು. ಯಾವುದೇ ತರದ ಕೀಳರಿಮೆ ನಮ್ಮ ಹತ್ರ ಇರಬಾರದು ಅಂತ. ಯಾರೋ ಕೆಲವು ಜನ ಹೇಳ್ಬೋದು, ನಮಗೂ ಹಾಗೆ ಆಗ್ತದೆ, ಯಾರೋ ಕೆಲವರು ಹೇಳ್ಬೋದು ನಿಮ್ಮ ಐ ಡೋಂಟ್ ಲೈಕ್ ಲುಕಿಂಗ್ ಎಟ್ ಯುವರ್ ಫೇಸ್ ಅಂತ, ನಿಮ್ಮ ಮುಖ ನೋಡ್ಲಿಕ್ಕೆ ನನ್ನ ಮನಸ್ಸಿಲ್ಲ ಅಂತ ಹೇಳ್ಬೋದು, ನಿಮ್ಮನ್ನು ಯಾರೋ ದೂರಬಹುದು. ಆದ್ರೆ ಆಗ ಕೂಡ್ಲೆ ಹೋಗಿ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋಗಿ ಮುಖವನ್ನು ಬದಲಾಯಿಸಿಕೊಳ್ಳೋದಲ್ಲ. ಸೊ ನಮಗೆ ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡು ನಮ್ಮ ಯಂಗ್ಸ್ಟರ್ಸ್ ಮುಂದೆ ಹೋಗ್ಬೇಕಾಗಿದೆ. ಆದ್ರಿಂದ ಅವರು ತಮ್ಮಲ್ಲಿ ತಾವು ನಂಬಿಕೆ ಇಟ್ಟು ಮುಂದೆ ಹೋಗುವ ರೀತಿಯಲ್ಲಿ ನಾವು ಅವರನ್ನು ಗೈಡ್ ಮಾಡಬೇಕು. ಇದೇ ತರ ನಾವು ನೋಡ್ಬೇಕಾದ್ದು ಬ್ರಾಹ್ಮಣ DVG ಅಂತ ನೀವು ಕೇಳಿದ್ದೀರಿ. ದೇವನಹಳ್ಳಿ ವೆಂಕಟಕೃಷ್ಣ ಗುಂಡಪ್ಪ ಅಂತ ಅವ್ರ ಹೆಸರು, ವೆಂಕಟಕೃಷ್ಣಯ್ಯ ಗುಂಡಪ್ಪ ಅಂತ DVG ಅಂತ. ಮಂಕುತಿಮ್ಮನ ಕಗ್ಗವನ್ನು ನಾವು ಕನ್ನಡದಲ್ಲಿ ಬರೆದ ಗೀತೆ ಅಂತ, ಭಗವದ್ಗೀತೆ ಅಂತಲೇ ಕರೆಯುತ್ತೆ. ಕನ್ನಡದ ಭಗವದ್ಗೀತೆ ಅದು. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೋಳ್ ಎತ್ತಲೋ ಹೊಸ ದೀಪವೇಳುವುದು, ಕಳೆಯಿತೊಂದಿರಲೆಂದು ಬೆಳೆಯುವುದು ಇನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಈ ಸ್ಪಿರಿಟ್ ನಾವು ಬ್ರಾಹ್ಮಣರಾಗಿ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ. ಯಾಕಂತಂದ್ರೆ ಹತಾಶರಾದಾಗ ಎಲ್ಲ ನಾವು ತಿಳ್ಕೊಳ್ಬೇಕಾದ್ದು ಏನು ಅಂತಂದ್ರೆ ಮುಂದೆ ಅಲ್ಲೆಲ್ಲೋ ಬೆಳಕು ಬರ್ತದೆ, ಒಂದು ದ್ವೀಪ ಕಳೆದು ಹೋದಾಗ ಮತ್ತೊಂದು ಹುಟ್ಟಿಕೊಳ್ಳುತ್ತೆ. ಆದ್ರಿಂದ ನಾವು ಯಾವತ್ತು ಹತಾಶರಾಗಬಾರದು ಅಂತ ಹೇಳುದು. ದೇವನಹಳ್ಳಿ ನಮ್ಮ ವೆಂಕಟಕೃಷ್ಣಯ್ಯ ಗುಂಡಪ್ಪನವರ ಊರು ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಅಲ್ವಾ. ಅಲ್ಲಿಂದ ಎಲ್ಲೆಲ್ಲೋ ಜಗತ್ತಿನಾದ್ಯಂತ ಅಲ್ಲಿಂದೆಲ್ಲ ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಇಲ್ಲಿ ಕೂತ ಯಾಕೆ ಮಕ್ಕಳು ಇಲ್ಲಿ ಬಂದಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ಎಲ್ಲೆಲ್ಲೋ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಅವರು ಇದ್ದಾರೆ. ಇನ್ನು ಮುಂದೆಯೂ ಕೂಡ ಅವರನ್ನು ನಮ್ಮ ಹೆಮ್ಮೆ ಪಡುವ ರೀತಿಯಲ್ಲಿ ನಾವು ಅವರನ್ನು ನಾವು ಗೈಡ್ ಮಾಡೋಣ. ಸಾರಿ, ನನ್ನ ಹೆಚ್ಚು ಈ ತರದ ಭಾಷಣಕ್ಕೆ ನಾನು ಹೋಗದೇ ಇರುವುದರಿಂದ ಕನ್ನಡವೂ ಕೆಟ್ಟದಾಗಿದೆ. ಆತರ ನಾವು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಅವರನ್ನು ಬೆಳೆಸುವ ಇಂತಹ ಸಮಾರಂಭಗಳಲ್ಲಿ ಇಂತಹ ವಿಚಾರಗಳು ಹೆಚ್ಚೆಚ್ಚು ಚರ್ಚಿತವಾಗಲಿ ಮತ್ತು ಇಂತಹ ಸಾಧಕರಿಂದ
ಉಳಿದವರೆಲ್ಲ ಒಂದು ಪ್ರೇರಣೆ ಪಡೆಯುವಂತಾಗಲಿ ಅಂತ ಹಾರೈಸ್ತಾ ತುಂಬಾ ಸಂತೋಷದಿಂದ ಈ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸ್ತಾ ಇದ್ದೇನೆ ಮತ್ತು ಎಲ್ರಿಗೂ ಮತ್ತೆ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾಗೆ ಎಲ್ರಿಗೂ ಶುಭವಾಗಲಿ. ಶಾಲು ಮತ್ತು ಮೆಮೆಂಟೋವನ್ನು ಗುರುಗಳಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇವೆ. ಇನ್ನು ಮುಂದೆ ನಮ್ಮ ಮುಲ್ಲಪಳ್ಳಿ ಕೃಷ್ಣ ನಂಬೂದಿರಿಯವರು ಆಳುವ ಜನರಲ್ ಕನ್ವೀನರ್ ಕೇರಳ ಧರ್ಮಾಚಾರ್ಯ ಸಭಾ, ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಕೇರಳ ക്ഷേത്ര സംരക്ഷണ സമിതി ഈശ്വരടിയവരോ സ്വാമിജി തൃപാദങ്ങളിൽ പ്രണാമങ്ങൾ അർപ്പിക്കുന്നു. ഈ യോഗം ഉദ്ഘാടനം ചെയ്ത ബഹുമാനപ്പെട്ട ഇതേ യൂണിവേഴ്സിറ്റി മാംഗ്ലൂർ വൈസ് ചാൻസലർ ഡോക്ടർ MS മോഡിത്തായ സാർ, അതേമാതിരി തന്നെ വേദിയിലിരിക്കുന്ന മറ്റ് വിദ്വജനങ്ങളെ, സദസ്സിലെ സഹോദരി സഹോദരന്മാരെ, അമ്മമാരെ, എല്ലാവർക്കും എൻ്റെ വിനീതമായ നമസ്കാരം. കാസർഗോഡ് മേഖലയിലെ ബ്രഹ്മവർഗത്തിൻ്റെ ഒരു കൂട്ടായ്മ ഏതാണ്ട് 23 വർഷമായിട്ട് 24 വർഷത്തോളമായി പ്രവർത്തിക്കുന്ന ഈ കൂട്ടായ്മയുടെ ഒരു വാർഷിക സംഗമത്തിലാണ് ഇന്ന് നാം എല്ലാവരും ഒരുമിച്ച് പങ്കെടുക്കുന്നത്, അതിൻ്റെ ധന്യത നുകരുന്നത്. ലോകത്തിന് മുഴുവൻ സമാധാനം നൽകണമെന്നുള്ള പ്രാർത്ഥനയോടെ സവിതൃ ഗായത്രി കൊണ്ട് സൂര്യഭഗവാനെ ഉപാസിക്കുന്ന ഒരു ബ്രഹ്മവർഗം, ചിന്തിക്കുന്നതും പ്രവർത്തിക്കുന്നതും അഞ്ജലിസ്ഥാനി പുഷ്പാണി വാസയന്തി കരദ്വയം അഹോ സുമനസാം പ്രീതി വാമദക്ഷിണയോ സമ എന്ന സന്ദേശം ഉൾക്കൊണ്ടുകൊണ്ട് ഒരു അഞ്ജലിയിലുള്ള പുഷ്പങ്ങള്, സുഗന്ധ പുഷ്പങ്ങള്, 2 കൈയിനും ഇടത്തും വലത്തും വാമദക്ഷിണയോ സമ, ഇടത് കൈയിനും വലത് കൈയിനും ഒരേ മാതിരി ഏത് രീതിയിലാണോ സുഗന്ധം നുകരുന്നത്, പകർത്തപ്പെടുന്നത്, അതേമാതിരി ജനങ്ങളോട്, സമാജത്തിനോട് ഭേദഭാവമില്ലാതെ ഇടതുപക്ഷത്തിനോടും വലതുപക്ഷത്തിനോടും അനുകൂലമോ പ്രതികൂലമോ സമഭാവന അവർക്കോ എല്ലാവർക്കും, സമാജത്തിലുള്ള ആളുകൾക്ക് എല്ലാവർക്കും, ലോകത്തിന് മുഴുവൻ തന്നെ ലോകാനുഗ്രഹ ഹേത്വർത്ഥമായി പ്രാർത്ഥിക്കുന്ന ഒരു ബ്രഹ്മവർഗം. എന്നാൽ ഇന്ന് ഈ സമാജത്തിൽ ഈ ബ്രഹ്മവർഗത്തിന്റെ സ്ഥിതി എന്താണ്? അടുത്ത കാലത്ത് 2-3 വർഷത്തെ ചരിത്രം നമ്മൾ നോക്കുമ്പം 2-3 സംഭവങ്ങൾ നമ്മളെ ഓർമ്മപ്പെടുത്തുന്നത് ഈ തരത്തിലുള്ള കൂട്ടായ്മ ഇന്ന് ഇതിന്റെ പ്രസക്തി ഏറി വരികയാണ്. കഴിഞ്ഞ വർഷത്തെ കേരളത്തിലെ സ്കൂൾ യുവജനോത്സവത്തില് ഒരു ബ്രഹ്മവർഗത്തിന്റെ പ്രതിനിധിയായ ഒരാളായിരുന്നു അവിടെ ഭക്ഷണം പാകം ചെയ്യാൻ ഏറ്റിരുന്നത്. സർക്കാർ നിർദ്ദേശപ്രകാരം ഭക്ഷണം പാകം ചെയ്ത് വിതരണം ചെയ്തു. അത് വെജിറ്റേറിയൻ ആയിരുന്നു. വെജിറ്റേറിയൻ നൽകണം എന്നാണ് നിർദ്ദേശം. അതിനനുസരിച്ചാണ് കരാറെടുത്തത്, അതാണ് കൊടുത്തത്. പക്ഷെ ഇത് ബ്രാഹ്മണിക്കൽ ഹെജിമണിയാണെന്ന് പറഞ്ഞുകൊണ്ട് ഒരു സമുദായത്തെ, സനാതന ധർമ്മത്തെ അല്ലെങ്കിൽ സമാജത്തെ മുഴുവൻ തന്നെ, സമുദായത്തെ മുഴുവൻ ആക്രോശിക്കാനും അവരെ പ്രതിസ്ഥാനത്ത് നിർത്താനുമാണ് ഇവിടുത്തെ രാഷ്ട്രീയക്കാരും സാംസ്കാരിക നായകരെന്ന് അഭിമാനിക്കുന്നവരും പുറപ്പെട്ടത്. കഴിഞ്ഞ മാസങ്ങൾക്ക് മുമ്പ് പയ്യന്നൂരിൽ നടന്ന ഒരു സംഗമത്തിലെ ഒരു മന്ത്രി, അദ്ദേഹം, ഞാൻ ആരും കുറ്റം പറയുന്നില്ല, രാഷ്ട്രീയം പറയാൻ ഈ വേദി ഉപയോഗിക്കുന്നത്, എങ്കിൽ പോലും ഒരു മേൽശാന്തി വിളക്ക് കത്തിക്കുന്ന സംഭവവുമായി ബന്ധപ്പെട്ട ചില വിഷയങ്ങളിൽ വിവാദം, ഞാൻ അവിടേക്ക് കിടക്കുന്നില്ല. അതിനെ തുടർന്നുണ്ടായ സംഭവം എന്താണ്? മഹാനായ ഒരു കവി പറയുന്നു, ലേഖനം എഴുതുന്നു, ബ്രാഹ്മണ സമുദായാംഗങ്ങൾ ക്ഷേത്രത്തിൽ നിന്ന് അവരുടെ കയ്യിൽ നിന്ന് നിങ്ങൾ പ്രസാദം, തീർത്ഥം സ്വീകരിക്കണം, മന്ത്രാക്ഷരം അവരിൽ നിന്ന് സ്വീകരിക്കണം എന്നുണ്ടെങ്കിൽ ഭക്തജനങ്ങൾ ആ ക്ഷേത്രത്തിൽ പോകരുതെന്ന് പറയുന്നു. ക്ഷേത്രത്തിൽ നമ്മളെല്ലാം മറന്നുകൊണ്ട്
ദേവേശ ഭക്തജനതാനുജിക്ഷയാർച്ചോപാധോ തഥാ. ഭക്തന്റെ മനസ്സിലെ ഉജികൃക്ഷ, മനസ്സിലെ ആഗ്രഹം സാധിപ്പിക്കാനാണ് ഒരു ബിംബത്തിൽ ദേവനെ പ്രതിഷ്ഠിക്കുന്നത് എന്ന് തന്ത്രശാസ്ത്രം ഉദ്ഘോഷിക്കുന്നു. അങ്ങനെ പല ആവശ്യങ്ങളാണ് ഭക്തജനങ്ങൾക്കുള്ളത്. കല്യാണം കഴിയാനും, കുട്ടികളുടെ വിവാഹം കഴിയാനും, രോഗം മാറാനും, വിഷമം സഹിക്കാനും, ഒരു കുടുംബത്തിന് സ്വസ്ഥമായ ജീവിത അന്തരീക്ഷത്തിന് വേണ്ടി പ്രാർത്ഥിക്കാൻ പോകുന്ന ആളുകളോട് പറയുന്നു, അവിടെ ശാന്തിക്കാരന്റെ ജാതി നോക്കണം. ആരാണ് പ്രതിസ്ഥാനത്ത്? ബ്രാഹ്മണരെ, ബ്രഹ്മവർഗത്തിന്റെ ആളുകളാണ്. ഇങ്ങനെ എന്ത് വിഷയം എന്തെങ്കിലും. തൊട്ടുമുമ്പ് ശബരിമല ക്ഷേത്രത്തിലെ സ്ത്രീ പ്രവേശനവുമായി ബന്ധപ്പെട്ട ഒരു വിവാദം കേരളത്തിലുണ്ടായി. ഞാൻ അവിടേക്ക് കടക്കുന്നില്ല, സംഭവം എന്തെങ്കിലും ആയിക്കോട്ടെ. പക്ഷേ അതിനെപ്പറ്റിയുള്ള വിശദീകരണങ്ങൾ വരികയാണ്, ഇത് ബ്രാഹ്മണ മേധാവിത്വത്തിന്റെ പ്രതീകമാണ്. ഇത് കേട്ടാ തോന്നും ഒരു സമുദായത്തിലെ ആളുകള് പ്രായഭേദവന്യേ എല്ലാ സ്ത്രീകളും ദർശനം നടത്തുന്ന സ്ഥലമാണ് അവിടെ എന്നാണ് കേട്ടാ തോന്നുക. എല്ലാ ആളുകളും, സനാതന ധർമ്മവിശ്വാസികൾക്ക് മുഴുവൻ ബാധകമാണ് ശബരിമലയിലെ ആചാരം എന്നിരിക്കെ ഒരു വർഗത്തിനെ മാത്രം, ഒരു സമുദായത്തിന് മാത്രം ഒരു സമൂഹത്തിൽ നിന്ന് മാറ്റി നിർത്താനുള്ള പ്രവണത അത് ഇന്ന് ഏറി വരുന്നു. എവിടെ നിൽക്കുന്നു നമ്മൾ ചിന്തിക്കണം. സനാതന ധർമ്മത്തിനെതിരെ പറയുന്നു, സനാതന ധർമ്മത്തിനെതിരെ പല രാഷ്ട്രീയക്കാരും പല കാര്യങ്ങളും ഉച്ചൂടും നശിപ്പിക്കണം, കൊറോണ പോലെയോ മറ്റു മാരക രോഗം പോലെയാണോ എന്ന് പറഞ്ഞ് വ്യാഖ്യാനം എത്തുന്നത് ഇത് ബ്രാഹ്മണ മേധാവിത്വത്തിലേക്കാണ്. അങ്ങനെ ഉള്ള ഈ കാലഘട്ടത്തില് നമ്മളുടെ കൂട്ടായ്മ ആവശ്യമാണ്. ലോകാനുഗ്രഹേത്വർത്ഥം സമാജത്തിന് മുഴുവൻ സമാധാനവും ഐശ്വര്യവും ശ്രേയസ്സും സമാധാനം കാക്ഷിച്ചുകൊണ്ട് എല്ലാവരും ഐക്യവും സമഭാവനയോടെയും നിലനിർത്തണമെന്ന് പ്രാർത്ഥിച്ചുകൊണ്ട് കർമ്മങ്ങൾ ചെയ്യുന്ന, വൈദിക യജ്ഞങ്ങളോ യജ്ഞപരിപാടികളോ ക്ഷേത്ര പദ്ധതിയോ ഒക്കെ അനുഷ്ഠിക്കുന്ന, ഉപാസന ചെയ്യുന്ന ആളുകള് സ്വന്തം ഉപാസിക്കുന്നത് മമ ഉപാത്ത, നമുക്ക് വേണ്ടിയല്ല, ലോകാനുഗ്രഹേത്വർത്ഥമാണ്. അങ്ങനെ ചെയ്യുന്ന ഒരു വർഗത്തിനെ മാറ്റി നിർത്താനുള്ള ഒരു പ്രവണത ഇവിടെ ഏറി വരുന്നു എന്നുണ്ടെങ്കിൽ അത് ഒരു വിഭാഗത്തിന് മാത്രമല്ല, ഒരു വലിയൊരു സനാതന ധർമ്മത്തിനെതിരെയുള്ള പ്രശ്നമാണ്. അതുകൊണ്ട് നമുക്ക് നമ്മുടേതായ സ്വസ്ഥമായ ജീവിത സാഹചര്യം ഇവിടെ നേടിയെടുക്കേണ്ടതുണ്ട്. ജോലിയായാലും വിദ്യാഭ്യാസ രംഗത്തായാലും മാറ്റി നിർത്തപ്പെടുന്നുണ്ടെങ്കിൽ അതിന് സ്വസ്ഥമായ അന്തരീക്ഷത്തില് നമുക്ക് ഇവിടെ മറ്റുള്ളവരെ പോലെ ജീവിത സാഹചര്യം ഒരുക്കേണ്ടതുണ്ട്. അതിനു വേണ്ടിയിട്ടുള്ള ഒരു പരിശ്രമം നമ്മളുടെ സമുദായത്തിൽ, ഓരോ ആളുകൾപ്പെട്ടുള്ള വിഷമിക്കുന്ന ആളുകൾ, ഒരുപക്ഷെ എന്തെങ്കിലും മരുന്നിന് വേണ്ടിയോ അസുഖം മൂലമോ എന്തെങ്കിലും വിഷമം അനുഭവിക്കുന്ന ആളുകൾ, അവരെ സഹായിക്കാൻ വേണ്ടിയുള്ള ലക്ഷ്യബോധത്തോടുകൂടി, അല്ലെങ്കിൽ ഒരു കൂട്ടായ്മ നമുക്ക് ഒരുമിച്ച് നിൽക്കാൻ വേണ്ടി, ഈ തരത്തിലുള്ള പ്രവണതകൾ ഉണ്ടാകുമ്പോൾ അതിനെ തിരിച്ചറിയാൻ വേണ്ടി നമുക്ക് ഈ തരത്തിലുള്ള കൂട്ടായ്മ ആവശ്യമാണ്. ഇതിന്റെ പ്രസക്തി വളരെയേറെയാണ്. ഏതായാലും കഴിഞ്ഞ 2 ദശാബ്ദത്തിലധികമായി പ്രവർത്തിക്കുന്ന ഈ കൂട്ടായ്മയ്ക്ക് എല്ലാവിധ ആശംസകളും അറിയിച്ചുകൊണ്ട് ഞാൻ അധികം സംസാരിക്കുന്നില്ല. കാരണം എനിക്ക് വളരെ പെട്ടെന്ന് ഒരു യാത്രയുടെ ആവശ്യമുണ്ട്. 6 മണിക്കുള്ള ട്രെയിനിന് അങ്ങോട്ട് പോകേണ്ടതുണ്ട്. ആദ്യം ഞാൻ രാത്രി പോകാനായിരുന്നു റെഡി ആയിരുന്നത്. പക്ഷെ പെട്ടെന്ന് ചില സ്ഥിരൈരംഗൈസ്തുഷ്ടുവാംസസ്തനൂഭി ವ್ಯಶೇಮದೇವಹಿತಯ್ಯದಾಯೋ. ಧನ್ಯೋಸ್ಮಿ. ವಿಠಲ್ ಭಟ್ ಅವರು ನಂಬೂದಿಯವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತೇವೆ. ನಮ್ಮ ಸನ್ಮಾನ ಕಾರ್ಯಕ್ರಮ ಬರ್ತಾರೆ, ಅವರು ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಪ್ರತ್ಯೇಕ ಒಂದು ಆಸನ. ಶ್ರೀ ಗೈದಾನಿಯೆಂದು ಹೆಸರಾಂತ ಕಿಳಿಂಗಾರನ ದಿವಂಗತ KN ಗೋಪಾಲಕೃಷ್ಣ ಭಟ್, ಸಾಯಿರಾಮ್ ಭಟ್, ಶಾರದಾ ದಂಪತಿಯ ಸುಪುತ್ರ ಶ್ರೀ ಕಿಳಿಂಗಾರು ನಡುಮನೆ ಕೃಷ್ಣ ಭಟ್.
ಇವರದ್ದು ತಂದೆಯವರು ತೋರಿಸಿಕೊಟ್ಟ ಪರೋಪಕಾರ ಹಾದಿಯ ಆಸಕ್ತರಿಗೆ ನೆರಳಾದ ಬದುಕು, ನಿರ್ಗತಿಕರಿಗೆ ಸಹಾಯ, ಮನೆ ರಿಪೇರಿಗೆ ನೆರವು, ಚಿಕಿತ್ಸಾ ಸಹಾಯ, ಹೊಲಿಗೆ ಯಂತ್ರಗಳ ವಿತರಣೆ. ಮುಂದೆ ಸನ್ಮಾನವಾಗಲಿರುವರು ಡಾಕ್ಟರ್ KP ಹೊಳ್ಳ. ಇವರ ಪರಿಚಯವನ್ನು ವಸಂತರಾಜ್ ಅವರು ಮಾಡ್ತಾರೆ. ನಮ್ಮ ಆರಂಭದ ಪ್ರತಿಭಾವಂತರಾಗಿರುವಂತಹ ಡಾಕ್ಟರ್ ಕಯ್ಯಾರ ಪ್ರಭಾಕರ ಹೊಳ್ಳ ಇವರು ಕಯ್ಯಾರು ಕಜೆ ನಾರಾಯಣ ಹೊಳ್ಳ ಕಾವೇರಮ್ಮ ದಂಪತಿಯ ಸುಪುತ್ರರಾಗಿ 1937ರಲ್ಲಿ ಜನಿಸಿ ಶಸ್ತ್ರಚಿಕಿತ್ಸಾ ವೈದ್ಯಕೀಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಸರ್ಕಾರಿ ಸೇವೆ, ಭಾರತೀಯ ವಾಯುಸೇನೆ ಮತ್ತು ವಿದೇಶವಾದಂತಹ ಇರಾನ್ನಲ್ಲಿ ಕೂಡ ಸೇವೆ ಸಲ್ಲಿಸಿದವರು. ಹುಟ್ಟೂರಿನ ಜನತೆಯ ಅವಶ್ಯಕತೆಯನ್ನು ಮನಗಂಡು ಉಪ್ಪಳದಲ್ಲಿ ಸುಸಜ್ಜಿತವಾದ ಒಂದು ಆಸ್ಪತ್ರೆಯನ್ನು ಸ್ಥಾಪಿಸಿ ಮುನ್ನಡೆಸಿ ಯಶಸ್ವಿಯಾದವರು. ಜೊತೆಯಲ್ಲಿ ಕಾಸರಗೋಡಿನ ಕೆಲವು ಆಸ್ಪತ್ರೆಗಳಲ್ಲಿ ಕೂಡ ಸೇವೆ ಸಲ್ಲಿಸಿದ್ದವರು. ಹಲವು ಸಾಮಾಜಿಕ ಧಾರ್ಮಿಕ ಸಂಘಟನೆಗಳ ಉನ್ನತ ಸ್ಥಾನಗಳನ್ನು ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿದವರು. ಖ್ಯಾತಿವೆತ್ತ ಸಾಲಿಗ್ರಾಮ ದೇವಳದ ಧರ್ಮದರ್ಶಿಯಾಗಿ 15 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಯ ಜೊತೆಗಿದೆ. ಶ್ರೀಯುತರಿಗೆ ಆಯುರಾರೋಗ್ಯ ಸೌಭಾಗ್ಯಗಳನ್ನು ಶ್ರೀ ಪರಮಾತ್ಮನು ಕರುಣಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹಾರೈಸಿದರು. ಗಿರೀಶ್ ಭಾರದ್ವಾಜರು ಮಾಡಬೇಕು ಅಂತ ನಾವು ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಸುಳ್ಯ 1990ರ ದಶಕದಲ್ಲಿ ಅಪೂರ್ವವೂ ಅತ್ಯಂತ ಸವಾಲಿನ ಕಾಯಕವೂ ಆಗಿದ್ದ ತೂಗು ಸೇತುವೆಗಳ ನಿರ್ಮಾಣ ಸಾಹಸಕ್ಕೆ ಕೈ ಹಾಕಿ ಇಂದಿಗೂ ಪ್ರಸ್ತುತವಾಗಿಯೇ ಉಳಿದಿರುವ ತಂತ್ರಜ್ಞಾನದ ಮೂಲಕ ಅನೇಕ ಕುಗ್ರಾಮಗಳ ಜನರಿಗೆ ಹೊರ ಜಗತ್ತಿನ ಸಂಪರ್ಕಕ್ಕೆ ಕಾರಣೀಭೂತರಾದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ತೂಗು ಸೇತುವೆಗಳ ಸರದಾರರೆಂದು ಖ್ಯಾತರು. ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಪಟ್ಟಣದತ್ತ ಮುಖ ಮಾಡದೆ ಹಳ್ಳಿಯಲ್ಲಿ ಉಳಿದು ಗ್ರಾಮೀಣ ಬದುಕಿಗೆ ನೆರವಾಗುವ ಕೃಷಿ ಯಂತ್ರಗಳ ದುರಸ್ತಿ, ಗೋಬರ್ ಅನಿಲ ಸ್ಥಾವರ ಮುಂತಾದ ಕೃಷಿ ಸೌಹಾರ್ದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. 1989ರಲ್ಲಿ ಮೊತ್ತ ಮೊದಲ ತೂಗು ಸೇತುವೆ ನಿರ್ಮಾಣ ಮಾಡಿ ಈವರೆಗೆ 145ರಷ್ಟು ಸೇತುಬಂಧಗಳ ಮೂಲಕ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಕೇರಳ, ತಮಿಳುನಾಡು ಮತ್ತು ದೂರದ ತೆಲಂಗಾಣ, ಒಡಿಶಾವರೆಗೆ ಒಳ ಗ್ರಾಮಗಳನ್ನು ಪರಸ್ಪರ ಜೋಡಿಸಿ ಸಂಪರ್ಕ ಕ್ರಾಂತಿ ನಡೆಸಿದವರು. ಜೊತೆಗೆ ಕರ್ನಾಟಕ ಗೃಹ ರಕ್ಷಕ ದಳದ ಸೇವೆಯಲ್ಲಿಯೂ ಭಾಗಿಯಾಗಿ ಜವಾಬ್ದಾರಿಯ ಹುದ್ದೆ ನಿರ್ವಹಿಸಿದವರು. ಈ ಸಮರ್ಥ ಪ್ರತಿಭೆಯನ್ನು ಗುರುತಿಸಿದ ಭಾರತ ಸರ್ಕಾರವು ತನ್ನ ಹೆಮ್ಮೆಯ ಪದ್ಮಶ್ರೀ ಪ್ರಶಸ್ತಿಯನ್ನು ಶ್ರೀ ಗಿರೀಶ್ ಭಾರದ್ವಾಜರಿಗೆ 2017ರಲ್ಲಿ ನೀಡಿ ಪುರಸ್ಕರಿಸಿತು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು 2019ರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ರಾಜ್ಯೋತ್ಸವ ಪ್ರಶಸ್ತಿಯೂ ಸೇರಿದಂತೆ ಸುಮಾರು 25ರಷ್ಟು ಬಿರುದು ಗೌರವಗಳು ಶ್ರೀಯುತರನ್ನು ಅರಸಿ ಬಂದಿವೆ. ಇವರಿಂದ ಇನ್ನಷ್ಟು ಸೇವೆ ಸಮಾಜಕ್ಕೆ ಸಿಗುವಂತಾಗಲಿ, ಶ್ರೀದೇವರು ಇವರಿಗೆ ಆಯುರಾರೋಗ್ಯ ಸಕಲ ಸೌಭಾಗ್ಯಗಳನ್ನು ಕರುಣಿಸಲೆಂದು ಬ್ರಾಹ್ಮಣ ಪರಿಷತ್ ಈ ಸಂದರ್ಭದಲ್ಲಿ ಹಾರೈಸುತ್ತದೆ. ಧನ್ಯವಾದಗಳು. ನಮ್ಮ ಪದಾಧಿಕಾರಿಗಳಲ್ಲಿ 5 ಭಟ್ರು ಉಳಿದವರೆಲ್ಲ ಸೇರಿಕೊಂಡು ಗೌರವಿಸಬೇಕು ಅಂತ ಕೇಳ್ಬೇಕು. ಇನ್ನು ಮುಂದೆ ಗೌರವಾರ್ಪಣೆಗೆ
ಎಲ್ಲರಿಗೂ ನಮಸ್ಕಾರ. ಕಾಂಜಂಗಾಡಿನ ಪರಿಸರದಲ್ಲಿ ಹಾಗೂ ಎಲ್ಲರೂ ಕುಣಿಕುಳ್ಳಾಯ ಡಾಕ್ಟರ್ ಅಂತ ಹೇಳಿ ಅವರ ಸರಿಯಾದ ಹೆಸರು ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಅವರ ಹೆಸರು ಬಾಲಕೃಷ್ಣ ಕುಣಿಕುಳ್ಳಾಯ. ಅವರು ನಮ್ಮ ಕಾಸರಗೋಡು ಬ್ರಾಹ್ಮಣ ಪರಿಷತ್ತಿನ ಸ್ಥಾಪಕ ಆಗಿದ್ರು. ಹಲವಾರು ವರ್ಷ ನಮ್ಮ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತಲೇ ಹೇಳಬೇಕು. ಯಾಕೆಂತ ಹೇಳಿದ್ರೆ ನಾನು ಹಲವಾರು ಮೀಟಿಂಗಿಗೆ ಹೋಗಿದ್ದೇನೆ, ಅವರೊಟ್ಟಿಗೆ ಹೋಗಿದ್ದೇನೆ, ಅವರಿಗೂ ಗೊತ್ತುಂಟು, ನೆನಪಿರಬಹುದು. ಡಾಕ್ಟರ್ ಕುಣಿಕುಳ್ಳಾಯ ಅವರು ಕುಮಟಾಜ ಗ್ರಾಮದ ಉಬ್ರಂಗಳದವರು. ಅವರು ಕಲ್ಲಿಕೋಟೆ ಮೆಡಿಕಲ್ ಕಾಲೇಜಿನಿಂದ MBBS ಮತ್ತು DO ಪದವಿ ಪಡೆದು ಕೇರಳ ಆರೋಗ್ಯ ಇಲಾಖೆಯಲ್ಲಿ ಎಲುಬು ರೋಗ ತಜ್ಞರಾಗಿ ಸೇವೆ ಸಲ್ಲಿಸಿದವರು. ಕಾಸರಗೋಡು ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಆಫೀಸರ್ ಆಗಿ 30 ವರ್ಷಗಳ ಸೇವೆಯಲ್ಲಿ ಡೆಪ್ಯೂಟಿ DMO ಹುದ್ದೆಗೆ ತಲುಪಿ 1992ರಲ್ಲಿ ನಿವೃತ್ತರಾದರು. ಈಗ ಅವರಿಗೆ ಸಾಮಾನ್ಯ 85 ವರ್ಷ ಪ್ರಾಯ. KGMO, IMA ಇವುಗಳ ಅಧ್ಯಕ್ಷ ಪದವಿ ಹಲವು ಸಲ ಅವರು KGMO ಹಾಗೂ IMA ಇವರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಲ್ಲದೆ ವಿವಿಧ ದೇವಾಲಯಗಳ ಆಡಳಿತ ಮಂಡಳಿಗಳ ಜವಾಬ್ದಾರಿಯುತ ಸ್ಥಾನಗಳನ್ನು ನಿರ್ವಹಿಸಿ ಸಹಿ ಎನಿಸಿಕೊಂಡವರು ಡಾಕ್ಟರ್ ಯು ಬಾಲಕೃಷ್ಣ ಕುಣಿಕುಳ್ಳಾಯ. ಅದು ನಮ್ಮ ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಪರಿಷತ್ತಿನ ಅತಿ ಹಿರಿಯ ಅಂತ ಹೇಳುದಿಲ್ಲ, ಹಿರಿಯ ಒಬ್ಬ ವ್ಯಕ್ತಿ. ನಾವು ಅವರಿಗೆ ವಂದನೆ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ. ಅವರ ಪತ್ನಿ ಡಾಕ್ಟರ್ ಕೃಷ್ಣಕುಮಾರಿ ಕಾಂಜಂಗಾಡಿನಲ್ಲಿ ಸೇವೆ ಈಗಲೂ ಸಲ್ಲಿಸ್ತಾ ಇದ್ದಾರೆ. ಪುತ್ರ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ಕೂಡ ಸನ್ರೈಸ್ ಹಾಸ್ಪಿಟಲ್ನಲ್ಲಿ ಕಾಂಜಂಗಾಡಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪುತ್ರಿ ಡಾಕ್ಟರ್ ಸೀಮಾ ರಾವ್, ಅಳಿಯ ಡಾಕ್ಟರ್ ರಾಜೇಶ್ ರಾವ್, ಹೀಗೆ ಎಲ್ಲರೂ ವೈದ್ಯ ವೃತ್ತಿಪರರಾಗಿರುವ ಅಪೂರ್ವ ಕುಟುಂಬ. ಇಂಥವರು ನಮ್ಮ ಪೂರ್ವ ಅಧ್ಯಕ್ಷರಾಗಿ ಸಿಕ್ಕಿ ಈಗಲೂ ಕೂಡ ಅವರು ಇಷ್ಟು ಪ್ರಾಯ ಆಗಿ ಕೂಡ ಯಾವುದೇ ಒಂದು ವಿಷಯ ಕೇಳಿದ್ರು ಕೂಡ ಅದಕ್ಕೆ ಬೇಕಾದ ಇದನ್ನು ಅವರು ತಿಳಿಸ್ತಾರೆ. ಕಲೆಕ್ಷನ್ಗೆ ಕೂಡ ಈ ಸಲ ಸುಮಾರು ಕಡೆಗಳಿಗೆ ಅವರು ಬಂದಿದ್ದಾರೆ ಮತ್ತು ಒಳ್ಳೆ ಇದನ್ನು ಅವರು ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಹಾಗೆ ಶ್ರೀ ದೇವರು ಅವರಿಗೆ ಆಯುರಾರೋಗ್ಯ ಸೌಭಾಗ್ಯಗಳನ್ನು ನೀಡಲಿ ಅಂತ ಹೇಳಿ ನಮ್ಮ ಬ್ರಾಹ್ಮಣ ಪರಿಷತ್ತಿನ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಅಧ್ಯಕ್ಷರೆಲ್ಲ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಪದಾಧಿಕಾರಿಗಳೆಲ್ಲ ಸೇರಿ ಅವರನ್ನು ಗೌರವಿಸಬೇಕು. ಬರಬೇಕು, ಗುರುಗಳಿಂದ ಶಾಲು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿಕೊಳ್ತಾ ಇದ್ದಾರೆ. ಈಗ BS ರಾವ್ ಅವರ ಪರಿಚಯವನ್ನು ಮಾಲತಿ ಜಗದೀಶ್ ಮಾಡಿಕೊಡ್ತಾರೆ. ವೇದಿಕೆಯಲ್ಲಿರುವ ಶ್ರೀ 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 ಸ್ವಾಮೀಜಿ ಹಾಗೂ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹಾಗೆ ಸಭಾಸದರಿಗೂ ಕೂಡ ನಮಸ್ಕಾರ ಮಾಡ್ತಿದ್ದೇನೆ. ಡಾಕ್ಟರ್ BS ರಾವ್ ಕಾಸರಗೋಡು ಇವರು ನಮ್ಮ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ BS ರಾವ್ ಇವರು ಕಾಸರಗೋಡಿನ ಹೆಸರಾಂತ ವೈದ್ಯರು. ಬಾಯಾರು ಡಾಕ್ಟರ್ ಶಿವಶರ್ಮಾ ಸರಸ್ವತಿ ದಂಪತಿಗಳ ಸುಪುತ್ರರಾಗಿ 1941ರಲ್ಲಿ ಜನಿಸಿದರು. ಕಲ್ಲಿಕೋಟೆ ಮೆಡಿಕಲ್ ಕಾಲೇಜಿನಲ್ಲಿ MBBSನಲ್ಲಿ ಚಿನ್ನದ ಪದಕ ಗಳಿಸಿದವರು. ತಿರುವನಂತಪುರ ಮೆಡಿಕಲ್ ಕಾಲೇಜಿನಲ್ಲಿ MD ಮೆಡಿಸಿನ್ನಲ್ಲಿ ಮುಗಿಸಿ ಕಾಸರಗೋಡು ಸರಕಾರಿ ಆಸ್ಪತ್ರೆಯ TB ಆಫೀಸರ್ ಆಗಿ ವೃತ್ತಿ ಆರಂಭಿಸಿದರು. ಸಮಾನ ಮನಸ್ಕ ವೈದ್ಯರ ತಂಡದ ಜೊತೆಗೂಡಿ ಕಾಸರಗೋಡು ನರ್ಸಿಂಗ್ ಹೋಮ್ ಸ್ಥಾಪಿಸಿ ಅದನ್ನು ಸುಸಜ್ಜಿತ ಮಲ್ಟಿ ಸ್ಪೆಷಾಲಿಟಿ ವೈದ್ಯಕೀಯ ಕೇಂದ್ರವಾಗಿ ಬೆಳೆಸಿದವರು. ಬಳಿಕ ಅದು ಕಿಮ್ಸ್ ಆಯಿತು. ಆಸ್ಪತ್ರೆಯ ನಿರ್ವಹಣೆಯ ಜೊತೆಗೆ IMA, ಲಯನ್ಸ್ ಕ್ಲಬ್, QMPA ಮುಂತಾದ ಸಂಘಟನೆಗಳ ನೇತೃತ್ವ ಸ್ಥಾನಗಳಲ್ಲಿ ಯಶಸ್ವಿಯಾಗಿ ಮಿಂಚಿದವರು. ಬಾಯಾರು ದೇವಾಲಯದ ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಯಶಸ್ಸನ್ನು ಸಾಧಿಸಿ ಈಗ ಮದ್ದೂರು ಶ್ರೀ ಕ್ಷೇತ್ರದ
ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀದೇವ ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಇವರಿಂದ ಇನ್ನೂ ಹೆಚ್ಚಿನ ಸೇವಾ ಕೈಂಕರ್ಯವನ್ನು ಸಮಾಜ ಪಡೆಯುವಂತಾಗಲಿ ಎಂದು ಪರಿಷತ್ತು ಹಾರೈಸುತ್ತದೆ. ನಮಸ್ಕಾರ. ಡಾಕ್ಟರ್ ಪಿ ಎಸ್ ರಾವ್ ಅವರನ್ನು ವಿಠಲ ಭಟ್ ಇದನ್ನು 4 ಜನ ಸೇರಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಬೋದು. ಎಲ್ಲರೂ ಸೇರಿ ನಮ್ಮ 4 ಜನ ವಿದ್ವಾಂಸರು ಸೇರಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಬೋದು. ಇದು ಕಾಸರಗೋಡಿನ ಪ್ರಸಿದ್ಧ ವೈದ್ಯರ ಡಾಕ್ಟರ್ ಬಿ ಎಸ್ ರಾವಿಗೆ ಸಂದ ಗೌರವ. ಎಲ್ಲರೂ ಅವರನ್ನು ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಧಾರ್ಮಿಕ, ಸಾಮಾಜಿಕ, ವೈದ್ಯಕೀಯ ಎಲ್ಲ ಕ್ಷೇತ್ರದಲ್ಲಿ ನೆರವಂಥ ಮಹಾನ್ ವ್ಯಕ್ತಿ ಶ್ರೀ ಡಾಕ್ಟರ್ ಬಿ ಎಸ್ ರಾವ್ ಅವರು. ಸುಬ್ರಹ್ಮಣ್ಯ ಭಟ್ ಅವರ ಪರಿಚಯವನ್ನು ರಾಜೇಂದ್ರ ಅವರು ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಭಟ್ರು ಕಾಸರಗೋಡಿಂದ ಹೋಗಿ ಬೆಂಗಳೂರಿನಲ್ಲಿ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಸ್ಥಾಪಿಸಿ ನೀವು ಬ್ರಹ್ಮಕಲಶ ಮಾಡುವುದಕ್ಕೆ ಸಹಕಾರ ಕೊಡ್ತೇನೆ, ಸಾಮಾಜಿಕ ಕ್ಷೇತ್ರಕ್ಕೆ ಸಹಕಾರ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವರು ಈಗ ಬ್ರಾಹ್ಮಣ ಸಮ್ಮೇಳನ ಮಾಡಿ ನಾನಿದ್ದೇನೆ ಅಂತ ಬೆನ್ನು ತಟ್ಟಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ ವ್ಯಕ್ತಿ ಆದರೆ ಅದು ನಮ್ಮ ಸುಬ್ರಹ್ಮಣ್ಯ ಭಟ್. ಇನ್ನೂ ತುಂಬಾ ಅವರ ಅಭಿಪ್ರಾಯಗಳಿವೆ. ಮುಂದಿನ ವರ್ಷ ಅದನ್ನು ನಾವು ಕಾರ್ಯಗತಗೊಳಿಸ್ತೇವೆ. ಈಗ ಅವರ ಪರಿಚಯವನ್ನು ರಾಜೇಂದ್ರ ಅವರು ಮಾಡ್ತಾರೆ. ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ಡಾಕ್ಟರ್ ಕೆ ಸುಬ್ರಹ್ಮಣ್ಯ ಭಟ್ ಇವರು ಬೋವಿಕಾನ್ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಪೂರೈಸಿ ಮಂಗಳೂರಿನಲ್ಲಿ B.Pharm ಅಧ್ಯಯನ ನಡೆಸಿದರು. ದೇಶದ ಖ್ಯಾತಿವೆತ್ತ ಶಿಕ್ಷಣ ಕೇಂದ್ರವಾದ ರಾಜಸ್ಥಾನದ ಪಿಲಾನಿಯ BITS ನಿಂದ MS ಪದವಿ ಪಡೆದು ಮುಂದೆ ಮಣಿಪಾಲದಲ್ಲಿ MBA ಪಡೆದರು. ಉತ್ತರ ಪ್ರದೇಶದ ಬುಂಡೇಲ್ಖಂಡ ವಿಶ್ವವಿದ್ಯಾನಿಲಯದಿಂದ PhD ಗಳಿಸಿದರು. ಬೆಂಗಳೂರು, ಹೈದರಾಬಾದ್ನ ವಿವಿಧ ಔಷಧ ತಯಾರಿಕಾ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳನ್ನು ವಹಿಸಿ ಯಶಸ್ವಿಯಾದ ಡಾಕ್ಟರ್ ಭಟ್ ಇವರು ಈಗ ಬೆಂಗಳೂರಿನಲ್ಲಿ CNOIC ಲೈಫ್ ಸೈನ್ಸಸ್ ಎಂಬ ಸಂಸ್ಥೆಯ ಸಹ ಸ್ಥಾಪಕರಾಗಿದ್ದು ಅದರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉದ್ಯೋಗವನ್ನು ಕಲ್ಪಿಸಿಕೊಟ್ಟವರು, ನಮ್ಮ ಬ್ರಾಹ್ಮಣ ಸಭೆಗೆ ಒಂದು ಬೆನ್ನೆಲುಬಾಗಿ ನಿಂತವರು. ಅವರನ್ನು ನಮ್ಮ ಕಾರ್ಯಕ್ರಮದ ಸಮಾವೇಶದ ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿ ನಮ್ಮ HS ಭಟ್ ಇದ್ದಾರೆ, ನಮ್ಮ IV ಭಟ್ರು ಇದ್ದಾರೆ, ಆಮೇಲೆ ನಮ್ಮ ಸೆಕ್ರೆಟರಿ ಮತ್ತು ವಿಠಲ ಭಟ್, ಇಷ್ಟು ಜನ ಸೇರಿ ಗೌರವಿಸಬೇಕು. ಯಾಕಂದ್ರೆ ನಾವೆಲ್ಲ ದುಡಿದದ್ದು ಸುಬ್ರಹ್ಮಣ್ಯ ಪ್ರೋತ್ಸಾಹದಿಂದ. ಸುಬ್ರಹ್ಮಣ್ಯ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದೀರಿ, ಇನ್ನೂ ನೀವು ನಿಲ್ಲುತ್ತೀರಿ ಎಂಬ ಧೈರ್ಯ ಇದೆ. ಬ್ರಾಹ್ಮಣರನ್ನು ಮೇಲೆತ್ತುವ ಕಾರ್ಯಕ್ಕೆ ನಿಮ್ಮ ಸಹಾಯ ನಮಗೆ ಹಸ್ತ ಇದೆ. ಅದು ನಮ್ಮನ್ನೆಲ್ಲ ಪ್ರೋತ್ಸಾಹದ ದುಡಿ ಹಾಗೆ ಮಾಡಿದೆ ಕಳೆದ 3 ತಿಂಗಳಿಂದ. ಸುಬ್ರಹ್ಮಣ್ಯ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಂಥ ಬ್ರಾಹ್ಮಣರು ನಮಗೆ ಇನ್ನಷ್ಟು ಸಿಕ್ಕಿದ್ರೆ ಬ್ರಾಹ್ಮಣ ಸಮಾವೇಶ ತಿಂಗಳಿಗೆ ಬೇಕಾದರೂ ಒಂದು ಮಾಡುವ ಅಷ್ಟು ಜನ ಒಟ್ಟದಲ್ಲಿ ಸಾಧ್ಯ ಆಗ್ತದೆ. ಎಲ್ಲರವರಿಗೊಂದು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕು. ಭಾರತವು ಯಶಸ್ವಿಯಾಗಿ ಪೂರೈಸಿದ ಬಾಹ್ಯಾಕಾಶ ವಿಕ್ರಮ ಚಂದ್ರಯಾನ 3 ಇದರ ಹಿಂದಿನ ಅನೇಕ ಚಾಲಕ ಶಕ್ತಿಗಳಲ್ಲಿ ಕಾಸರಗೋಡಿನ ನಮ್ಮ ಚಿರಪರಿಚಿತರು ಆದ ಡಾಕ್ಟರ್ ಕೃಷ್ಣ ಮೋಹನ್ ಶಾನ್ಭಾಗ್ ಕೂಡ ಒಬ್ಬರು. ನಮಗೆ ಇದು ಹೆಮ್ಮೆಯ ವಿಷಯ. ಯಾಕೆಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಪರಿಷತ್ತಿನ ಒಬ್ಬರು ಸದಸ್ಯರು ಶ್ರೀ ಕೃಷ್ಣ ಮೋಹನ್ ಶಾನ್ಭಾಗ್ ಅವರು. ಇವರು ಇಲ್ಲಿ ಎಡನೀರಿಗೆ ಸಮೀಪದ ಪಾಡಿಯಲ್ಲಿ ವಾಸವಾಗಿದ್ದ ದಿವಂಗತ ಎರೆಪಾಡಿ ವಿಷ್ಣು ಶಾನ್ಭಾಗ್ ಇವರ ಸುಪುತ್ರ. ಶ್ರೀ ಕೃಷ್ಣ ಮೋಹನ್ ಶಾನ್ಭಾಗ್ ಪ್ರಕೃತ ಇಸ್ರೋದ ಬೆಂಗಳೂರು ಕೇಂದ್ರದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ನಿಜವಾಗಿ ಒಂದು ಚಪ್ಪಾಳೆ ಕೊಡಿ. ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಅವರು ಇಸ್ರೋದ. ಕಾಸರಗೋಡು, ಪುತ್ತೂರು ಈ 2 ಸ್ಥಳಗಳಲ್ಲಿ PUC ಶಿಕ್ಷಣ ಪಡೆದು ಭೋಪಾಲದಲ್ಲಿ B.Tech ಮಾಡಿ NITK ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವರು M.Tech ಅವರ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಅದರ ನಂತರ ಉನ್ನತ ವಿದ್ಯಾಭ್ಯಾಸ ಪಡೆದು ಈ 2 ಸಂಸ್ಥೆಗಳಲ್ಲಿ ಇಸ್ರೋದಲ್ಲಿ
ಆರಂಭದಲ್ಲಿ ತಿರುವನಂತಪುರ, ಬಳಿಕ ಬೆಂಗಳೂರು. ರಾಕೆಟ್ಗೆ ಬೇಕಾದ ಇಂಧನ ಸಂಬಂಧಿತ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಿ ದೇಶದ ಹೆಮ್ಮೆಯ ಸವಾಲಿನ ನಿರ್ವಹಣೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟವರು ಶ್ರೀ ಕೃಷ್ಣ ಮೋಹನ್ ಶಾನ್ಭಾಗ್. ಪ್ರವೃತ್ತಿಯಲ್ಲಿ ಮೃದಂಗ ಕಲಾವಿದರು ಆಗಿರುವ ಶ್ರೀಯುತರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರು ಕೂಡ ಆಗಿದ್ದಾರೆ. ಮೃದಂಗವಾದನ ತರಬೇತಿ ಸಹ ನೀಡುತ್ತಿದ್ದಾರೆ. ಮೃದಂಗವಾದನ ತರಬೇತಿ ಕೂಡ ನೀಡುತ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಷಯ. ನಮ್ಮ ಬ್ರಾಹ್ಮಣ ಪರಿಷತ್ತಿನ ಒಬ್ಬ ವ್ಯಕ್ತಿ, ವಿಶಿಷ್ಟ ವ್ಯಕ್ತಿ ಅಂತ ಹೇಳಬೇಕು. ನಮಸ್ಕಾರ. ಜೊತೆಯಾಗಿ ಸೇರಿ ಗೌರವಿಸಬೇಕಂತ ಕೇಳಬೇಕು. ಕೂಡ ಇದೇ ಪಾಡಿ ಗ್ರಾಮದ ನೆರೆಪಾಡಿಯವರು ಬೇರೆ ಬೇರೆ ಕಡೆ ಇಸ್ರೋಕ್ಕೆ ಸೇರಿ ಉನ್ನತ ಪದವಿಯನ್ನು ಅಲಂಕರಿಸಿದವರು. ಕಾಸರಗೋಡಿನ ಹೆಮ್ಮೆಯ ಪುತ್ರ ಅವರು. ಒಂದು ರೀತಿಯಲ್ಲಿ ಕನ್ನಡ ಮೀಡಿಯಂನಲ್ಲಿ ಕಲಿತು ಸೈಂಟಿಸ್ಟ್. ಜನರಲ್ ಮ್ಯಾನೇಜರ್ ETF in Bangalore. He has been instrumental in establishing various environmental test facilities. He has taken a head role in critical assignment in developing solar wing actuators to a major USA company. ಅವರಿಗೆ ಇಸ್ರೋ ಟೀಮಿನ ಎಕ್ಸಲೆನ್ಸ್ ಅವಾರ್ಡ್ 2012ರಲ್ಲೂ 2016ರಲ್ಲೂ ಲಭಿಸಿರುತ್ತದೆ. ಅವರು ನೀಲೇಶ್ವರ ಸ್ವದೇಶಿಯವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ MS ಮುಡಿತಾರು ಒಂದು ಗೌರವ ನೀಡಬೇಕು ಅಂತ ಕೇಳಿರುತ್ತೇನೆ. ಅವರ ಜೊತೆಯಲ್ಲಿ ನಮ್ಮ ಪದಾಧಿಕಾರಿಗಳು HS ಭಟ್ಟ, ವಿಠಲ್ ಭಟ್ಟ ಮತ್ತು ನಮ್ಮ IE ಭಟ್ರು ಸೇರಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಕಾಸರಗೋಡು ಜಿಲ್ಲೆಯ ಇನ್ನೊಬ್ಬ ಹೆಮ್ಮೆಯ ಪುತ್ರ ಶ್ರೀ ಗೋವಿಂದ. ಯಕ್ಷಗಾನ ಬೊಂಬೆಯಾಟವು ಅತ್ಯಂತ ಸುಂದರವೂ ಆಕರ್ಷಕವಾದ ಅತಿ ಪುರಾತನ ಜಾನಪದ ಕಲೆಯಾಗಿದೆ. 100 ವರ್ಷಗಳ ಹಿಂದೆ ಅವು ಬೆಳೆದ ದಕ್ಷಿಣ ಕನ್ನಡದಲ್ಲಿ 30ಕ್ಕಿಂತಲೂ ಹೆಚ್ಚು ಬೊಂಬೆಯಾಟ ತಂಡಗಳಿದ್ದವು. ಆದರೆ ಕಾಲಿನ ಹೊಡೆತವನ್ನು ತಾಳಲಾರದೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಹಾವಳಿಯಿಂದಾಗಿ ಜಾನಪದ ಕಲೆಯು ಅವನತಿಗೆ ಅಂಚಿನತ್ತ ಧಾವಿಸುತ್ತಿದೆ. ಇಂದು ಕೇವಲ 2 ತಂಡಗಳು ಮಾತ್ರ ಜೀವಂತವಾಗಿದೆ. ಗಡಿನಾಡಿನ ಕಾಸರಗೋಡಿನ ಹಲವು ಶತಮಾನಗಳ ಕಾಲ ವಿಜೃಂಭಣೆಯಿಂದ ಝೇಂಕರಿಸಿದ ಬೊಂಬೆಯಾಟ ಕಲೆಯು 19ನೇ ಶತಮಾನ ಸಂಪೂರ್ಣ ನಾಶವಾಗಿ ಹೋಯಿತು. ಪುಲ್ಕೂರು ಬಾಚನನ್ನು ಕಾಸರಗೋಡಿನ ಬೊಂಬೆಯಾಟದ ಜನಕನೆಂದು ಗುರುತಿಸುತ್ತಾರೆ. ಅವನು ಕೆತ್ತಿದ ಬೊಂಬೆಗಳು ಇಂದು ಕಾಸರಗೋಡಿನ ಬೆದರಕದಲ್ಲಿವೆ. ಹೀಗೆ ಸಂಪೂರ್ಣವಾಗಿ ನಾಶವಾಗಿದ್ದ ಬೊಂಬೆಯಾಟ ಕಲೆಗೆ 1981ರಲ್ಲಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘದ ಮೂಲಕ ಪುನಶ್ಚೇತನ ನೀಡಲಾಯಿತು. ಯಕ್ಷಗಾನ ವಾಲ್ಮೀಕಿ ಕುಂಬಳೆ ಪಾರ್ಥಸುಬ್ಬನ ವಂಶಜರಾದ ಕೆ ಲಕ್ಷ್ಮೀನಾರಾಯಣಯ್ಯ ವಿದ್ವಾನ್ ಹಾಗೂ ಕೆ ವೆಂಕಟಕೃಷ್ಣಯ್ಯನವರ ಸ್ಥಾಪಿಸಲ್ಪಟ್ಟ ಈ ತಂಡವು ಪ್ರಚಂಡವು ಏಕೈಕ ತೆಂಕುತಿಟ್ಟಿನ ಶೈಲಿಯ ಬೊಂಬೆಯಾಟ ತಂಡವಾಗಿದೆ. ಈಗಾಗಲೇ ದೇಶ ವಿದೇಶಗಳಲ್ಲಿ 3,000ಕ್ಕಿಂತಲೂ ಅಧಿಕ ಪ್ರದರ್ಶನವನ್ನು ನೀಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ನವದೆಹಲಿ, ಅಸ್ಸಾಂ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಗುಜರಾತ್, ಹೈದರಾಬಾದ್ ಮುಂತಾದ ಕಡೆಗಳಲ್ಲಿ ಪ್ರದರ್ಶನ ನೀಡಿದೆ. ಕನ್ನಡ, ತುಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಪ್ರದರ್ಶನ ನೀಡಿದೆ. 1998ರಲ್ಲಿ ಪಾಕಿಸ್ತಾನದ ಲಾಹೋರಿನಲ್ಲಿ, 2004ರಲ್ಲಿ ಯುರೋಪಿನ ಫ್ರಾನ್ಸಿನ ರಾಜಧಾನಿ ಪ್ಯಾರಿಸ್ನಲ್ಲಿ, 2009ರಲ್ಲಿ ಗಲ್ಫ್ ರಾಷ್ಟ್ರವಾದ ದುಬೈಯಲ್ಲಿ, 2010ರಲ್ಲಿ ಯುರೋಪಿನ ಜೊತೆಯ ಜೆಕೋಸ್ಲೋವಾಕಿಯಾದ ಪ್ರಾಗ್ನಲ್ಲಿ, 2013ರಲ್ಲಿ ಚೈನಾ ದೇಶದ ಗಯಾಂಗ್ ನಗರದಲ್ಲಿ ಬೊಂಬೆಯಾಟ ಪ್ರದರ್ಶನಗಳನ್ನು ನೀಡಿದೆ. 2010ರಲ್ಲಿ ಪ್ರಾಗ್ನಲ್ಲಿ ಜರುಗಿದ 14ನೇ ಅಂತಾರಾಷ್ಟ್ರೀಯ ಬೊಂಬೆಯಾಟ ಉತ್ಸವದಲ್ಲಿ ಬೆಸ್ಟ್ ಟ್ರೆಡಿಷನಲ್ ಪಪೆಟ್ ಪರ್ಫಾರ್ಮರ್ ಎಂಬ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಗಳಿಸಿದೆ.
2010ನೇ ಸಾಲಿನ ಕರ್ನಾಟಕ ಸರ್ಕಾರದ ನೀಡುವ ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2015 ಸಾಲಿನ ಕೇರಳ ಸರ್ಕಾರ ನೀಡುವ ಜಾನಪದ ಅಕಾಡೆಮಿಯ ಪ್ರಶಸ್ತಿ ಈ ತಂಡದ ನಿರ್ದೇಶಕರಾದ KV ರಮೇಶ್ರಿಗೆ ಲಭಿಸಿದೆ. ಶಾಲಾ ಮಕ್ಕಳಿಗೆ ಬೊಂಬೆಯಾಟದ ಬಗ್ಗೆ ಅರಿವು ಮೂಡಿಸಲು ಚಿಣ್ಣರ ಅಂಗಳಕ್ಕೆ ಪುತ್ಥಳಿ ಯಾತ್ರೆ ಎಂಬ ಬೊಂಬೆಯಾಟ ಅಭಿಯಾನವನ್ನು ಇನ್ಫೋಸಿಸ್ ಫೌಂಡೇಶನ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಯಶಸ್ವಿಯಾಗಿ ಪೂರೈಸಿದೆ. ಅಮೆರಿಕದ ಸ್ಟಾರ್ಲೈಟ್ ಡಾಕ್ಯುಮೆಂಟರಿ ಫೆಸ್ಟಿವಲ್ನಲ್ಲಿ ಸಂಘವು ನಿರ್ಮಿಸಿದ ಯಕ್ಷಗಾನ ಬೊಂಬೆಯಾಟ ಸಾಕ್ಷ್ಯಚಿತ್ರಕ್ಕೆ ರಜತ ಪುರಸ್ಕಾರ ಲಭಿಸಿದೆ. ದೇಶ ವಿದೇಶಗಳಲ್ಲಿ ಮ್ಯೂಸಿಯಂಗಳಲ್ಲಿ ತಂಡದ ಯಕ್ಷಗಾನ ಬೊಂಬೆಗಳನ್ನು ಪ್ರದರ್ಶಿಸಲ್ಪಡುತ್ತಿದೆ. ಯಕ್ಷ ಪುತ್ಥಳಿ ಬೊಂಬೆ ಮನೆ ಎನ್ನುವ ಪ್ರಪಂಚದ ಪ್ರಥಮ ಯಕ್ಷಗಾನ ಬೊಂಬೆಯಾಟ ಮ್ಯೂಸಿಯಂ ತಂಡದ ನೇತೃತ್ವದಲ್ಲಿ ನಿರ್ಮಾಣವಾಗುತ್ತಿದೆ. 1000 ಯಕ್ಷಗಾನ ಬೊಂಬೆಗಳ ಪ್ರದರ್ಶನ, ಬೊಂಬೆ ರಂಗಮಂದಿರ, ಲೈಬ್ರರಿ, ಬೊಂಬೆ ನಿರ್ಮಾಣ ಹಾಗೂ ಬೊಂಬೆ ಕುಣಿತ ತರಬೇತಿ ಕೇಂದ್ರವನ್ನು ಇದು ಒಳಗೊಂಡಿದೆ. ಇದರ ನಿರ್ದೇಶಕರಾದ KV ರಮೇಶ್ನವರಿಗೆ ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಅಭಿವಂದನೆಗಳನ್ನು ಅರ್ಪಿಸುತ್ತಾ ಅವರಿಗೆ ಎಲ್ಲ ರೀತಿಯ ಶುಭವನ್ನು ನಾವು ಈ ಸಂದರ್ಭದಲ್ಲಿ ಹಾರೈಸಿಕೊಳ್ತಾ ಇದ್ದೇವೆ. ಪದಾಧಿಕಾರಿಗಳೆಲ್ಲ ಸೇರಿ ಒಟ್ಟು ಗೌರವಿಸಿ ಸೂರ್ಯನಾರಾಯಣ ಭಟ್ರು ಮತ್ತು ನಮ್ಮ HS ಭಟ್ರು ಎಲ್ಲ ಬನ್ನಿ ವೇದಿಕೆಗೆ. ಲಕ್ಷ್ಮಣ ಭಟ್ರು ವೇದಿಕೆಗೆ ಬನ್ನಿ. ಯಕ್ಷಗಾನ ಕಲೆಗೆ ನೀಡುವ ಗೌರವ, ಕಾಸರಗೋಡಿನ ಕಲೆ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ನಿಮ್ಮ ಮನೆಗಳಲ್ಲಿ ನಡೆಯುವ ವಿವಾಹದ ಉಪನಯನ ಕಾರ್ಯಕ್ರಮ ಇದ್ರೆ ಬೊಂಬೆ ಆಟವನ್ನು ಮಾಡಿಸಬಹುದು. ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಕುತೂಹಲ ಇರುವಂತ ಕಾರ್ಯಕ್ರಮ. ಈಗಿನ DJ ಡ್ಯಾನ್ಸ್ ಹಾಕಿ ಕುಣಿಯೋದಕ್ಕಿಂತ ಈ ಬೊಂಬೆಗಳು ಕುಣಿಯುವುದು ಅತ್ಯಂತ ಚಂದ. ನಿರ್ಣಯಗಳನ್ನು ಇಲ್ಲಿ ತಿಳಿಸುವ ಉದ್ದೇಶದಿಂದ ಬಂದಿದ್ದೇನೆ. ಹಲವಾರು ನಿರ್ದೇಶಗಳು ಹಾಗೂ ಹಲವಾರು ಸಮಸ್ಯೆಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಇಂಪಾರ್ಟೆನ್ಸ್ ತಿಂಗಳನ್ನು ಮಾತ್ರವನ್ನು ತಗೊಂಡು ಅದನ್ನು ನಾವು ಆರಿಸಿಕೊಂಡಿದ್ದೇವೆ ಪ್ಯಾನಲ್ನಲ್ಲಿ. ಅದನ್ನು ಇಲ್ಲಿ ಓದಿ ಹೇಳ್ತೇನೆ. ನಿರ್ಣಯಗಳಲ್ಲಿ 1, ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮಾಜದವರಿಗೆ ಸರ್ಕಾರ ಇನ್ನಿತರ ಸಂಘ ಸಂಸ್ಥೆಗಳಿಂದ ಸಿಗುವ ಎಲ್ಲ ಸವಲತ್ತುಗಳು ಸಿಗಬೇಕು. നമ്മുടെ ബ്രാഹ്മണ പരിഷത്തിന്റെ ഈ 2024 യോഗത്തിൽ എടുത്ത പ്രമേയങ്ങളാണ് ഇവിടെ വായിക്കാൻ പോകുന്നത്. അതിൽ ഒന്നാമത്തേതാണ് സാമ്പത്തികമായി പിന്നോക്കമുള്ള ബ്രാഹ്മണ സമൂഹത്തിലുള്ളവർക്ക് സർക്കാർ അതുപോലെയുള്ള ഇതര സംഘടനകളിൽ നിന്ന് ലഭിക്കുന്ന എല്ലാ സഹായ ಸೌಕರ್ಯങ്ങളും ಲಭಿക്കണം. ಎರಡನೇದು, ಪ್ರಜಾಪ್ರಭುತ್ವದ ಸರ್ಕಾರದ ಆಡಳಿತ ಉನ್ನತ ಹುದ್ದೆಗಳಿಗೆ ನಾಮನಿರ್ದೇಶ ಮಾಡುವಾಗ ಬ್ರಾಹ್ಮಣರನ್ನು ಪರಿಗಣಿಸಬೇಕು. 2, ജനാധിപത്യ സർക്കാരിന്റെ ഭരണതല ഉന്നത ഉദ്യോഗത്തിൽ നാമനിർദ്ദേശം ചെയ്യുമ്പോൾ ಬ್ರಾಹ್ಮಣರೆയും ಪರಿಗಣಿക്കണം. 3ನೇದು, ಬ್ರಾಹ್ಮಣ ವರ್ಗದವರು ಮಾಡುವ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಹಾಗೂ ಉಳಿದ ವರ್ಗದವರನ್ನು ಆ ಹುದ್ದೆಗಳಲ್ಲಿ ನೇಮಿಸಬಾರದು. 3, ബ്രാഹ്മണർ ചെയ്യുന്ന സാമ്പ്രദായികമായ പൂജ മറ്റു കാര്യങ്ങളിൽ സർക്കാർ കൈകടത്തരുത്. മാത്രമല്ല മറ്റു ജാതിയിലുള്ളവരെ ഇത്തരത്തിലുള്ള തസ്തികയിലേക്ക് നിയമിക്കരുത്. 4ನೇದು, ಸರ್ಕಾರದ ಸಂಸ್ಥೆಗಳಾದ ತುಳು ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ ಮತ್ತು ಜಾನಪದ ಅಕಾಡೆಮಿಗಳಲ್ಲಿ ಬ್ರಾಹ್ಮಣ ಸದಸ್ಯರನ್ನು ಆಯ್ಕೆ ಮಾಡಬೇಕು. 4, സർക്കാരിന്റെ സംഘടനകളായ തുളു അക്കാദമി, യക്ഷഗാന അക്കാദമി അതുപോലെ നാടൻ അക്കാദമികളിൽ ബ്രാഹ്മണ സദസ്യരെയും തിരഞ്ഞെടുക്കണം. 5ನೇದು, ಸಿನಿಮಾ, ನಾಟಕ, ಯಕ್ಷಗಾನ ಮುಂತಾದ ಕಲೆಗಳಲ್ಲಿ ಬ್ರಾಹ್ಮಣರನ್ನು ಅವಹೇಳನ ಮಾಡುವುದನ್ನು ಕೊನೆಗಾಣಿಸಬೇಕು. 5, സിനിമ, നാടകം, യക്ഷഗാന മുതലായ കലകളിൽ ಬ್ರಾಹ್ಮಣരെ ಅವಹೇಳನ ചെയ്യുന്നത് നിർത്തേണ്ടതാണ്. ಇಷ್ಟು ಮಾತ್ರ ನಾವು ತೆಕ್ಕೊಂಡಂತ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನಲ್ಲಿ ಓದಿ. ಧನ್ಯವಾದಗಳು. ಎಲ್ಲರಿಗೂ ನന്ദി. ಈಗ ಸನ್ಮಾನಿತರ ಪರವಾಗಿ ಅಂದ್ರೆ ಎಲ್ಲರೂ ಮಾತಾಡಬೇಕಾದ್ದೇ, ಆದರೆ ಅವರ ಸಾಧನೆಯನ್ನು ಇಲ್ಲಿ ಗುರುತಿಸಿದ್ದೇವೆ. ಇನ್ನೀಗರು ಮಾತನಾಡಿದರೆ ಸಮಯದ ಅಭಾವವೂ ಇದೆ. ಆದರೆ ಅವರ ಪರವಾಗಿ ನಮ್ಮ ಕೃಷ್ಣಮೋಹನ್ ಶಾನಭಾಗ್ ವಿಜ್ಞಾನಿ
ಒಂದು 2 ಮಾತುಗಳನ್ನು ಆಡಬೇಕು. ಮತ್ತೆ ಭೀಮಾ ಜ್ಯುವೆಲ್ಲರಿಯವರ ಒಂದು ಲಕ್ಕಿ ಡೀಪ್ ಕಾರ್ಯಕ್ರಮ ಇದೆ, ಅದರಲ್ಲಿ ಐವಿ ಭಟ್ರು ವರ್ಕಿಂಗ್ ಕಮಿಟಿ ಅಧ್ಯಕ್ಷರು ಅವರು ಮಾತನಾಡಬೇಕು. ಗುರುಗಳ ಸಮಯ ಇದ್ರೆ ಗುರುಗಳಿಗೆ ಹೇಗೆ ಹಾಗೆ. ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿ ಭಾರತಿ ಸ್ವಾಮಿಗಳ ಹಾಗೆ ಚೀಫ್ ಗೆಸ್ಟ್ ಆಗಿರುವ ಡಾಕ್ಟರ್ MS ಮುಡಿತಾಯ್ ಅವರೇ, ಚೀಫ್ ಗೆಸ್ಟ್ ಆಗಿದ್ದ ಮುಲ್ಲಪಳ್ಳಿ ಕೃಷ್ಣನ್ ನಂಬೂದ್ರಿ ಅವರೇ, ಚೇರ್ಮನ್ ಆಗಿರುವ ಐವಿ ಭಟ್ ಅವರೇ, ಹಾಗೂ ನನ್ನ ಒಂದಿಗೆ ಎಲ್ಲ ಸನ್ಮಾನಿತರಾದಂತಹ ವಿದ್ವಜ್ಜನರೇ ಹಾಗೂ ಸಾಧಕರೇ ಹಾಗೂ ನನ್ನ ಪ್ರಿಯ ಬಂಧು ಮಿತ್ರರೇ, ಬ್ರಾಹ್ಮಣ ಬಂಧು ಮಿತ್ರರೇ, ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಸಾಧನೆಗಳನ್ನು, ಅದು ಬ್ರಾಹ್ಮಣರು ಮಾಡಿದ ಸಾಧನೆಗಳನ್ನು, ಅದು ಪ್ರತ್ಯೇಕವಾಗಿ ಕಾಸರಗೋಡು ಈ ಭಾಗದ ಜನದ ಬ್ರಾಹ್ಮಣ ಸಾಧನೆಯನ್ನು ಗುರುತಿಸಿ ನೀವು ಎಲ್ಲ ಸೇರಿ ನನಗೆ ಒಂದು ಸನ್ಮಾನ ಮಾಡಿದ್ದೀರಿ. ಇದು ನಿಜಕ್ಕೂ ನಮಗೆ ಮಾತ್ರ ಅಲ್ಲ, ನಮ್ಮ ನೆಕ್ಸ್ಟ್ ಜನರೇಷನ್ ಏನು ಹೇಳ್ತಾರೆ ಅವ್ರಿಗೂ ಕೂಡ ಇದು ಒಂದು ನಿಜವಾದ ಒಂದು ಸ್ಫೂರ್ತಿದಾಯಕವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇದು ಈ ಮಠ ನನಗೇನು ಹೊಸ್ತೇನಲ್ಲ, ನಾನು ಸಣ್ಣದ್ರಿನ್ನು ಇರುವಾಗಲೇ ಇಲ್ಲೇ ಆಡಿ ಬೆಳೆದವನು. ನನ್ನ ತಂದೆ ಒಟ್ಟಿಗೆ ಬರ್ತಾ ಇದ್ದೆ ಇಲ್ಲಿಗೆ, ಹಾಗೂ ಇಲ್ಲಿ ಯಕ್ಷಗಾನ ಎಲ್ಲ ನೋಡ್ತಾ ಇದೆ. ಹಾಗೂ ಇಲ್ಲಿ ಇರುವ ನನ್ನ ಹಿರಿಯ ಜೀವಗಳು, ಇನ್ಫ್ಯಾಕ್ಟ್ ಡಾಕ್ಟರ್ BS ರಾವ್ ಅವರು ನನ್ನ ಜೀವವನ್ನು ಉಳಿಸಿದವರು. ಯಾಕಂದ್ರೆ ನಾನು ತುಂಬಾ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಈಗ ನಾನು ಹೇಳಿದೆ ಅವರಿಗೆ, ಅವರು ನಮಸ್ಕಾರ ಮಾಡಿದ್ರು. ಅವ್ರ ಜೀವ ಉಳಿಸಿದವರು ನನಗೆ, ಯಾಕಂದ್ರೆ ತುಂಬಾ ನಾನು ಆರೋಗ್ಯ ಕೆಟ್ಟು ಹೋಗಿತ್ತು. ಆಗ ಅವರ ಆಸ್ಪತ್ರೆಗೆ ನಮ್ಮ ತಂದೆ ಅಡ್ಮಿಟ್ ಮಾಡಿ ಜೀವ ಉಳಿಸಿದವರು ಅವರು. ಹಾಗೆ ಉಳಿದ ಕುಣಿಕುಂಬ್ಲಾಯರವ್ರ ಬಗ್ಗೆ ನನ್ನ ತಂದೆ ತುಂಬಾ ಹೇಳ್ತಿದ್ದವರು, ಕುಣಿಕೊಳ್ಳಾರ ಬಗ್ಗೆ ತುಂಬಾ ಹೇಳ್ತಾ ಇದ್ರು ನಮ್ಮ ತಂದೆಯವರು. ಅವರೆಲ್ಲ ಒಟ್ಟಿಗೆ ಇಲ್ಲಿ ಒಂಥರ ಒಂದು ಫ್ಯಾಮಿಲಿ ತರ ಆಗಿದ್ರು, ನಿಮಗೆ ಗೊತ್ತಿರ್ಬೋದು. ಆವಾಗ ಫಸ್ಟ್ MLA ಆಗಿದ್ದರು, ಅದು ಕೂಡ ಬ್ರಾಹ್ಮಣರೇ ಆಗಿರೋದು. ಅದು ನಮ್ಮ ನೆನೆಸ್ಬಿಡ್ಬೇಕು ಇಲ್ಲಿಗೆ. ಕಾಸರಗೋಡಿನಲ್ಲಿ ಕರ್ನಾಟಕ ಸಮಿತಿಯಲ್ಲಿ ಬ್ರಾಹ್ಮಣರು ಒಂದು MLA ಆಗಿದ್ರು, ಅದು ನೀವು ನೆನ್ಪಿಟ್ಕೊಳ್ಬೇಕು. ಹಾಗೆ ಅದು ಈಗ ಸಮಯದ ಅಭಾವದ ಕಾರಣದಿಂದ ಶ್ರೀ ಕೃಷ್ಣ ಭಟ್, KP ಹೊಳ್ಳ, ಕುಣಿಕುಲ್ಲಾಯರವರು, ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅವರು, BS ರಾಯರವರು, ಸುಬ್ರಹ್ಮಣ್ಯ ಭಟ್, ಗೋವಿಂದ, ನಮ್ಮ ಸಹೋದ್ಯೋಗಿ ಗೋವಿಂದ ನಂಬೂದ್ರಿ ಅವರು, ರಮೇಶ್ KV ಇವರ ಪರವಾಗಿ ನಾನು ನಿಮ್ಗೆಲ್ಲ ಧನ್ಯವಾದವನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ಬರು ಸಮಯದ ಅಭಾವ ಇದ್ರೂ ಕೂಡ ಸ್ವಾಮೀಜಿಯವರ ಅನುಗ್ರಹವನ್ನು ಪಡೆಯುತ್ತಾ, ಹಾಗೆ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದಂತಹ ಗೌರವಾನ್ವಿತ ಐವಿ ಭಟ್ರವರೇ, ಹಾಗೆ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ಪ್ರೀತಿಯ ಜನರೇ, ಹಾಗೆ ವೇದಿಕೆಯಲ್ಲಿರುವಂತಹ ಬ್ರಾಹ್ಮಣ ಪರಿಷತ್ತಿನ ಪದಾಧಿಕಾರಿಗಳೇ, ಹಾಗೆ ಪ್ರೀತಿಯ ಸದಸ್ಯರೇ, ಪ್ರೀತಿಯ ಜನರೇ, 2 ಮಿನಿಟಿನಲ್ಲಿ ಮುಗಿಸ್ತಾ ಇದ್ದೇನೆ. ನಾನು ಪ್ರಾರಂಭದಲ್ಲಿ ವಿದ್ಯಾಭ್ಯಾಸ ಕಲಿತು ಅನಂತರ ಖೋಖೋದ ಬಿಸಿನೆಸ್ ಆಗಿದೆ ನನಗಿರುವಂತಹದ್ದು. ಆಗ ಖೋಖೋ ಭಟ್ರು ಅಂತಲೇ ನನಗೆ ಹೆಸರಿತ್ತು. 1980ರಿಂದ ಖೋಖೋ ಭಟ್ರು ಅಂತಲೇ ಹೆಸರಿತ್ತು. ಆಗ 1984ರಿಂದ ಸಾರಿಗೆ ಉದ್ಯಮವನ್ನು ಪ್ರಾರಂಭ ಮಾಡಿ 1994ರವರೆಗೆ ಸಾರಿಗೆ ಉದ್ಯೋಗ ಇತ್ತು. ಸಾಯಿರಾಮ್ ಮೋಟರ್ಸ್ ಎಂಬ ಬಸ್ ಇತ್ತು. ಹಾಗೆ ಸಾಯಿರಾಮ್ ಭಟ್ರು ಅಂತ ಹೇಳಿ ತಂದೆಯವರಿಗೂ ನಾಮಕರಣ ಆಯಿತು. ಹಾಗೆ ನಮ್ಮದು ಕೂಡ ಅದೇ ಹೆಸರಿನಲ್ಲಿ ಮುಂದುವರಿಯುತ್ತಾ ಇದೆ, ಈಗಲೂ ಕೂಡ ಅದೇ ಮುಂದುವರಿಯುತ್ತಾ ಇದೆ. ಹಾಗೆ ಈಗ ಖೋಖೋ ವ್ಯಾಪಾರವು ಈಗಲೂ ಇದೆ. ನನಗೆ ಸಾಯಿ ಖೋಖೋ ಟ್ರೇಡರ್ಸ್ ಎಂಬ ಸಂಸ್ಥೆ ಇದೆ. ಅದರ ಮುಖಾಂತರ ಅನೇಕ ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ 2005ರಿಂದ ಪ್ರಾರಂಭವಾಗಿ 2021ರವರೆಗೆ ನಾನು ಗ್ರಾಮ ಪಂಚಾಯತಿನಲ್ಲಿ ವಿವಿಧ ಪದವಿಗಳಲ್ಲಿ ಇದ್ದಾಯಿತು. ಆಗಲೂ ಕೂಡ ಜನಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಇತ್ತು. ಸರ್ಕಾರದ ಯೋಜನೆ ಹಾಗೆ ನಮ್ಮ ಸ್ವಂತ ಕೈಯಲ್ಲೂ ಕೂಡ ಖರ್ಚು ಮಾಡಿ ವಿವಿಧ ಯೋಜನೆಗಳನ್ನು ಆರಂಭವಾಗಿದ್ದವು. ಅದೆಲ್ಲ ಪೂರ್ತಿಗೊಳಿಸಲಿಕ್ಕೆ ಸಾಧ್ಯವಾಗಿದೆ. ಹಾಗೆ ತಂಡವರೊಟ್ಟಿಗೆ ಇದ್ದುಕೊಂಡು ಹಾಗೆ 264 ಮನೆಗಳನ್ನು ಕೊಟ್ಟೆವು. ವಿವಿಧ ಪದ್ಧತಿಗಳನ್ನು, ಹೊಲಿಗೆ ಮಿಸಲೆಗಳು, ಹಾಗೆ ಅಸೌಖ್ಯದಲ್ಲಿರುವಂತಹ ಧನ ಸಹಾಯಗಳು, ಇನ್ನಿತರ ಸೇವಾ ಮನೋಭಾವ ಕಾರ್ಯಕ್ರಮಗಳನ್ನು ಆವತ್ತಿನಿಂದ ಪ್ರಾರಂಭವಾಗಿ ಇವತ್ತುವರೆಗೆ ಮಾಡುತ್ತಾ ಇದ್ದು 3 ವರ್ಷದಿಂದ ನಾನು
ರಾಜಕೀಯದಿಂದ ನಿವೃತ್ತಿ ಹೊಂದಿ ಅದನ್ನು ತ್ಯಾಗ ಮಾಡಿದ್ದೇವೆ. ಈಗ ಯಾವ ಪಾರ್ಟಿಯಲ್ಲೂ ಪಕ್ಷದಲ್ಲೂ ಇಲ್ಲ, ಪಕ್ಷಾತೀತನಾಗಿದ್ದೇನೆ ಅಂತ ಹೇಳಬಹುದು. ಹಾಗೆ ಜನಸೇವಾ ಕಾರ್ಯಗಳನ್ನು ನನ್ನ ತಂದೆಯವರು ಮಾಡ್ತಾ ಇದ್ರು. ಆಗ ಅದನ್ನೇ ಮುಂದುವರೆಸಿಕೊಂಡು ಇವತ್ತು ಕೂಡ ಮುಂದುವರೆಸಿಕೊಂಡು ಇದೆ. ಅದಕ್ಕೆ ಎಲ್ಲವೂ ಕೂಡ ಹಣವು ದೇವರ ಅನುಗ್ರಹದಿಂದ ಅದಕ್ಕಿರುವಂತಹ ಹಣವು ಪ್ರಾಪ್ತಿಯಾಗುತ್ತದೆ. ಆ ಅನುಗ್ರಹವೇ ನಮಗಿರುವಂತಹ ಒಂದು ಪ್ರೇರೇಪಣೆಯಾಗಿದೆ. ಇದೆಲ್ಲರ ಫಲವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಕ್ಕಿದೆ. ಅದೊಂದು ಸನ್ಮಾನವನ್ನು ಸ್ವೀಕರಿಸಿದೆ. ಇದರಿಂದಾಗಿ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡುವಂತಹ ಸೌಭಾಗ್ಯವು ಇರುವಂತಾಗಲೆಂದು ಆಶಿಸುತ್ತಾ ಈ ಬ್ರಾಹ್ಮಣ ಪರಿಷತ್ತು ಬಹಳ ಒಂದು ಮೇಲ್ಮಟ್ಟಕ್ಕೆ ಹೋಗಬೇಕು. ನಮ್ಮ ಬ್ರಾಹ್ಮಣರ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿಯು ಬರಬೇಕಂತ ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ವೀಣಾ ಕಿದೂರ್ ಎನ್ನುವರು ಕಿದೂರ್ ವೀಣಾ ಕಿದೂರ್ ಅವರಿದ್ರೆ ಅದೃಷ್ಟವಂತರು. ಗಿಫ್ಟ್ ಕೊಡಿ. ರಾಜೇಂದ್ರನ್ ಎಡನೀರ್ ಅವರು BS ರಾವ್ ಅವರು ತೆಗಿಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನೋಡಿ, BS ರಾವ್ ಅವರು ಯಾವ ಅದೃಷ್ಟವಂತರನ್ನ ಆಯ್ಕೆ ಮಾಡ್ತಾರೆ ನೋಡ್ಕೊಳ್ಳಿ. ಈಗ ಅದಿತ್ ಎಡನೀರ್ ಅಂತಿದ್ದೀರಾ? ಅದಿತ್ ಇಲ್ಲ, ಅವರಿಗೆ ಮತ್ತೆ ನೋಡಿ. ಈಗ 1ನೇ ಬಹುಮಾನ ಬಂದು ಫಸ್ಟ್ ಬಹುಮಾನ ತಗೊಳ್ತಾರೆ. ಇನ್ನು ಬ್ರಾಹ್ಮಣ ಸಮಾವೇಶಕ್ಕೆ ತಪ್ಪಿಸಬೇಡಿ, ಪ್ರತಿ ವರ್ಷವೂ ಬನ್ನಿ, ಹೀಗೆ ಸಿಗ್ತಾ ಇದೆ. ಇನ್ನು 2ನೇ ಬಹುಮಾನ ನಮ್ಮ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ದುಡಿದ ನಮ್ಮ ರಾಜೇಂದ್ರ ಕಲ್ಲೂರಾಯರಿಗೆ, ನಮ್ಮ ರಾಜೇಂದ್ರ ಕಲ್ಲೂರಾಯರಿಗೆ ಇದು ಭಾಗ್ಯ. ನಿಷ್ಠಾವಂತ ದುಡಿಮೆಗಾರ, ಅವರನ್ನು ನೋಡಿ ದೇವರು ಅವರಿಗೆ ಈ ಬಹುಮಾನವನ್ನು ಕೊಡುತ್ತಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ಬಂದು ಸೇರಿದ ಎಲ್ಲ ತಮಗೆಲ್ಲ ನನ್ನ ವಂದನೆಗಳನ್ನು ತಿಳಿಸ್ತಾ 2 ಮಾತುಗಳನ್ನು ಮಾತ್ರ ತಮ್ಮ ಮುಂದೆ ಪ್ರಸ್ತಾಪಿಸ್ತೇನೆ. ನಮ್ಮ ಬ್ರಾಹ್ಮಣ ಸಮಾವೇಶದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ತುಂಬ ಉತ್ಸಾಹದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಕೆಲಸದಿಂದ ಬ್ರಾಹ್ಮಣ ಪರಿಷತ್ತು ಮುಂದೆ ಹೆಚ್ಚಿನ ಪ್ರಯೋಜನಕಾರಿಯಾದ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಸಾಧ್ಯ ಎನ್ನುವ ಹುಮ್ಮಸ್ಸು ಅವರಲ್ಲಿ ತುಂಬಿದೆ. ಶ್ರೀ 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 ಸ್ವಾಮೀಜಿಯವರ ಮಾರ್ಗದರ್ಶನ, ಸಹಕಾರ ಹಾಗೂ ಪ್ರೋತ್ಸಾಹದಿಂದ ನಮ್ಮ ಕಾರ್ಯಕರ್ತರಲ್ಲಿ ವಿಶೇಷವಾದ ಉತ್ಸಾಹ ತುಂಬಿದ್ದನ್ನು ನೋಡಿದ್ದೇನೆ. ನಾನು ಅವರೆಲ್ಲರ ಪರವಾಗಿ ಸ್ವಾಮೀಜಿಯವರಿಗೆ ನನ್ನ ಅತ್ಯಂತ ಹಾರ್ದಿಕವಾದ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಈ ಸಮಾವೇಶ ಯಶಸ್ವಿಯಾಗುವುದಕ್ಕೆ ತಾವೆಲ್ಲ ಬಹಳ ಪ್ರೀತಿಯಿಂದ ಸಹಕಾರ ಕೊಟ್ಟಿದ್ದೀರಿ. ಈ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದೆಯೂ ಕೂಡ ಬ್ರಾಹ್ಮಣ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ತಮ್ಮ ಪ್ರೋತ್ಸಾಹ ಇದಕ್ಕಿಂತಲೂ ಹೆಚ್ಚು ಸಿಕ್ಕಿ ಬ್ರಾಹ್ಮಣ ಪರಿಷತ್ತಿನ ಕಾರ್ಯಕ್ರಮ ಜನರಿಗೆ, ಈ ಪ್ರದೇಶದ ಎಲ್ಲ ಭಾಗದವರೆಗೂ ಕೂಡ ಹೆಚ್ಚು ಪ್ರಯೋಜನಕಾರಿಯಾಗುವ ಹಾಗೆ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಿ, ನಮಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ತಮ್ಮಲ್ಲಿ ಕೇಳಿಕೊಡ್ತೇನೆ. ಯಾವುದೇ ಸಮಸ್ಯೆ ಬಂದಾಗ ಬ್ರಾಹ್ಮಣ ಪರಿಷತ್ತು ಪ್ರವೇಶಿಸಬಹುದಾದ ಏನಾದರೂ ವಿಷಯ ಇದ್ದರೆ ದಯಮಾಡಿ ನಮ್ಮ ಸಹಾಯ ಪಡೆದುಕೊಳ್ಳುವುದಕ್ಕೆ ಮುಂದೆ ಬನ್ನಿ ಅಂತ ತಮ್ಮೆಲ್ಲರನ್ನು ಪ್ರಾರ್ಥಿಸಿ, ನಮಗೆ ಈ ಸಮಾವೇಶ ನಡೆಸುವುದಕ್ಕೆ ಸಹಕರಿಸಿದ ಶ್ರೀಮಠದ ಎಲ್ಲ ಕಾರ್ಯಕರ್ತರಿಗೂ, ನೌಕರವೃಂದಕ್ಕೂ ನನ್ನ ಹಾರ್ದಿಕವಾದ ಕೃತಜ್ಞತೆ ಹೇಳ್ತಾ ಇದ್ದೇನೆ.
ಇನ್ನು ಮುಂದೆ ಈ ಬ್ರಾಹ್ಮಣ ಪರಿಷತ್ತು ಸರಾಗವಾಗಿ ಜನೋಪಯೋಗಿಯಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇನ್ನೂ ಕೂಡ ಸದೃಢವಾಗಿ ಬೆಳಿಬೇಕು ಅಂತ ನಮ್ಮ ಆಸೆ. ಆ ದಿಶೆಯಲ್ಲಿ ಬ್ರಾಹ್ಮಣ ಪರಿಷತ್ತು ಕಾರ್ಯೋನ್ಮುಖವಾಗಲಿದೆ. ತಮ್ಮೆಲ್ಲ ಆಶೀರ್ವಾದ, ಸಹಾಯ ಸಹಕಾರ, ಪ್ರೋತ್ಸಾಹಗಳು ನಮಗಿರಲಿ. ಭಗವಂತ ನಮ್ಮನ್ನು ಹರಸಲಿ ಅಂತ ಪ್ರಾರ್ಥಿಸಿ ಎರಡು ಮಾತುಗಳನ್ನು ಮುಗಿಸಿ. ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಆಮೇಲೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರಿಗೂ, ಆಮೇಲೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೂ ನನ್ನ ನಮಸ್ಕಾರಗಳು. ನನಗೆ ಈ ಒಂದು ಬ್ರಾಹ್ಮಣ ಪರಿಷತ್ತಿನ ಈ ಕಡೆಯ ಸುತ್ತಿನಲ್ಲಿ ಏನಾಗ್ತಾ ಇದೆ ಅಂದರೆ ಬಹಳ ರೋಮಾಂಚನ ಆಗ್ತಾ ಇದೆ. 3 ತಿಂಗಳ ಹಿಂದೆ ನಾನು ಇಲ್ಲಿ ಬಂದು ಗುರುಗಳ ಹತ್ರ ಮಾತನಾಡುವಾಗ ಗುರುಗಳು, ನಾನು, ಸೂರ್ಯನಾರಾಯಣ ಭಟ್ಟು, ಡಾಕ್ಟರ್ ಸತ್ಯನಾಥ್ ಕಲ್ನಾಡ್, ನಂಬೂದ್ರಿಯವರು, HS ಭಟ್ಟು, ವಿಠಲ್ ಭಟ್ಟು ಇವರೆಲ್ಲ ಬಂದು ಗುರುಗಳ ಹತ್ರ ಫಸ್ಟಿಗೆ ಹೇಳಿದ್ರು ಈ ಥರ ಒಂದು ಬ್ರಾಹ್ಮಣ ಸಮಾವೇಶ ಮಾಡಬೇಕು ಅಂತೇಳಿ. ಗುರುಗಳು ಫಸ್ಟ್ ಹೇಳಿದರು, ಇದು ನಿಮ್ಮ ಏರಿಯಾ, ಇದು ನಿಮ್ದೇ ಮನೆ ಅಂತ ತಿಳ್ಕೊಳ್ಳಿ, ಇಲ್ಲಿ ನಿಮಗೆ ಏನು ಬೇಕು ಅದನ್ನೆಲ್ಲ ಮಾಡಿ ಫ್ರೀ ಆಗಿ. ಈ ತರ ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ? ನಮಗೆ ಗುರುಗಳ ಮೇಲೆ ಆವಾಗ ನಾನು ಮಠಕ್ಕೆಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ, ಬಟ್ ಬಂದ ಮೇಲೆ ಮಾತಾಡಿದ ಮೇಲೆ ಆ ಒಂದು ಪಾಸಿಟಿವ್ ಎನರ್ಜಿ, ಅವರ ಒಂದು ಪಾಸಿಟಿವ್ ವೈಬ್ರೇಷನ್ ಅಂಡ್ ಪಾಸಿಟಿವ್ ನೋಟ್ಸ್ ಏನಾಯ್ತು ಅಂತ ಹೇಳಿದ್ರೆ ನಾನು ಅಂದ್ಕೊಂಡೇನೆ, ಇಟ್ಸ್ ಐ ಆಮ್ ಮಿಸ್ ಸೋ ಮೆನಿ ಥಿಂಗ್ಸ್. ಈಗ ಲೈಫ್ನಲ್ಲಿ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಲೈಫ್ನಲ್ಲಿ ನಾವು ಸ್ವಲ್ಪ ಟೈಮು ದೇವರಿಗೆ ಕೊಡಬೇಕು, ಸ್ವಲ್ಪ ಟೈಮು ಸಮಾಜಕ್ಕೆ ಕೊಡಬೇಕು, ಮತ್ತೆ ಉಳಿದ ಟೈಮನ್ನು ನಮ್ಮ ಪುರೋನ್ನತಿಗೆ ಮತ್ತೆ ಹಿರಿಯರಿಗೆ, ನಮ್ಮ ಹಿರಿಯರಿಗೆ. ಸೊ ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲರೂ ಸೇರಿದ್ರೆ ಒಂದು ಸಮಾಜವನ್ನು ಉನ್ನತಿಗೆ ತಗೊಂಡು ಹೋಗ್ಬೋದು. ಈ ಬ್ರಾಹ್ಮಣ ಪರಿಷತ್ತನ್ನ ನಾವು ಎಲ್ಲರೂ ಒಟ್ಟು ಸೇರಿದ್ರೆ, ಒಬ್ಬನೇ ಮನಸ್ಸು ಮಾಡಿದ್ರೆ ಆಗುದಿಲ್ಲ. ನಾನೊಂದು 6 ವರ್ಷ ಹಿಂದೆ ಒಂದು ಸಲ ಆಲೋಚನೆ ಮಾಡ್ತಾ ಇದ್ದೆ. ಆವಾಗ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತೇಳಿ. ನಾನು ನಮ್ಮ ಒಬ್ರು ಮೇಷ್ಟ್ರು ಇದ್ರು, ಗೋವಿಂದ ಮಾಸ್ಟರ್ ಅಂತೇಳಿ, ಅವ್ರ ಹತ್ರ ಕೇಳ್ತಾ ಇದ್ದೆ ಸಮಾಜಕ್ಕೆ ಏನಾದರೂ ಒಂದು ಮಾಡ್ಬೇಕು. ಆವಾಗ ನಾನು ಸ್ಟ್ರೈಟ್ ಸರ್ಕಲ್ ಹೇಳು ಕಂಪನಿಯಲ್ಲಿ ನಮ್ಮಲ್ಲಿ ಕಂಪೌಂಡರ್ ಇದ್ರು, ಗೋಪಾಲಕೃಷ್ಣ ಭಟ್ ಹೇಳಿ, ಅವ್ರು ಹೇಳಿದ್ರು ನಮ್ಮ ರಾಮ್ ಪ್ರಸಾದ್ ಹೇಳುವ ಬಿ ಫಾರ್ಮ್ಗೆ ಜಾಯಿನ್ ಆಗಿದೆ, ನಮ್ಮ ಸುಬ್ರಹ್ಮಣ್ಯನನ್ನು ಬಿ ಫಾರ್ಮ್ಗೆ ಸೇರಿಸಿ ಅಂತೇಳಿ. ನನ್ನನ್ನು ಬಿ ಫಾರ್ಮ್ಗೆ ಇದು ನಿಟ್ಟೆ ಪ್ರೊಫೆಸರ್ ಮುಳಿತಾಯ್ ಅವರು ಇವಾಗ ವೈಸ್ ಚಾನ್ಸಲರ್, ಅಲ್ಲಿ ಹೋಗಿ ನನ್ನನ್ನು ಸೇರಿಸಿದ್ರು. ನನಗೆ ಏನು ಅಂತೇಳಿ ಗೊತ್ತಿಲ್ಲ. ಫಸ್ಟಿಗೆ ಬಿ ಫಾರ್ಮ್ ಜಾಯಿನ್ ಆದಾಗ ಫಸ್ಟ್ ಡೇ ನಮಗೆ ಹೇಳಿದ್ರು ಇಂಡಿಯನ್ ಫಾರ್ಮಾಕೋಪಿಯಾ ಅಂತೇಳಿ ಪ್ರಿನ್ಸಿಪಾಲ್. ಅದು ಏನು ಇಂಡಿಯನ್ ಫಾರ್ಮಾಕೋಪಿಯಾ ನನಗೆ ಯಾವಾಗ ಗೊತ್ತಿರಲಿಲ್ಲ. ಅದಾದ್ರ ಮೇಲೆ ನಾನು 4 ವರ್ಷ ಕಲಿತೆ. ಅದರಲ್ಲಿ ನಾನು ರ್ಯಾಂಕ್ ಸ್ಟೂಡೆಂಟ್ ಆಕ್ಚುಲಿ ಬಿ ಫಾರ್ಮದಲ್ಲಿ, ಬಟ್ PUC ನಲ್ಲಿ ನನಗೆ ಮಾರ್ಕ್ ಇರಲಿಲ್ಲ. ಅದಾದ ಮೇಲೆ ನಾನು ಬೆಂಗಳೂರಿಗೆ ಕೆಲಸಕ್ಕೆ ಅಂತೇಳಿ ಹೋದೆ, BPRL ಅಂತೇಳಿ ಬ್ರಾಹ್ಮಣರಿಗೆ ಕೆಲಸ ಕೊಡುವ ಒಂದು ಕಂಪನಿ ಇತ್ತು, ಅಲ್ಲಿ ಸೇರಿದೆ. ಅದಾದ ಮೇಲೆ ನಾನು ಸಾಧಾರಣ ಒಂದು 500ರಿಂದ ಹೆಚ್ಚು ಜನರಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ನಾನು ಅಲ್ಲಿ ಸ್ಟ್ರೈಟ್ ಸರ್ಕಲ್ ನಲ್ಲಿ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿರುವಾಗ ನನ್ನ ಟೀಮ್ನಲ್ಲಿ ಅರೌಂಡ್ 530 ಮೆಂಬರ್ಸ್ ಇದ್ರು. ನಾನು ಬೇರೆ ಬೇರೆ ಕಂಪನಿಗಳಲ್ಲಿ ನಮ್ಮ ಬ್ರಾಹ್ಮಣರಲ್ಲಿ ಊರಿನಿಂದ ತಗೊಂಡು ಹೋದವರು ಆಲ್ಮೋಸ್ಟ್ ಲೈಕ್ 150 ಮೆಂಬರ್ಸ್, 150 ಜನರಿಗೆ ಕೆಲಸ ಕೊಟ್ಟಿರಬಹುದು. ಈಗಲೂ ಬರ್ತಾ ಇರ್ತದೆ, ದಿನ ಹೇಳುವಾಗ ನನಗೆ ಫೋನ್ಸ್ ಬರ್ತಾ ಇದೆ. ಇವಾಗ ನಮ್ಮ ಕಂಪನಿಯಲ್ಲಿ ಒಂದು 5-6 ಜನರನ್ನು ಈಗ ಆಲ್ರೆಡಿ ಲಾಸ್ಟ್ ಮಂತ್ ಅಪಾಯಿಂಟ್ ಮಾಡಿದ್ದೇನೆ, ಮಾಡ್ತಾ ಇರ್ತೇನೆ. ಇಲ್ಲದಿದ್ರೆ ನನಗೆ ಗೊತ್ತಿರುವವರಲ್ಲಿ ನಾನು ಸೇರಿಸಿ ಬಿಡ್ತೇನೆ. ಏನಂದ್ರೆ ಒಂದು ಜಾಬ್ ನಾವು ದಾರಿ ತೋರಿಸಿದ್ರೆ ಅದಾದ್ಮೇಲೆ ಅವರು ಮುಂದಕ್ಕೆ ಹೋಗ್ತಾರೆ. ಅದು ಯಾವ ವಿಧದಲ್ಲಿ ಹೇಳಿ ಅದು ಅವರಿಗೆ ಬಿಟ್ಟದ್ದು. ಬಟ್ ಫಸ್ಟ್ ನಾವು ದಾರಿ ತೋರಿಸ್ಬೇಕು ಎಜುಕೇಶನ್. ಈ ಊರಿನಲ್ಲಿ ಗೈಡೆನ್ಸ್ ಕೊಡೋಲ್ಲ. ನಾನು ಅದಕ್ಕೆ ಏನು ಹೇಳಿದ್ದೇನೆ ಅಂದ್ರೆ, ಡಾಕ್ಟರ್ ಪುಣಿಚೇತ ಅವ್ರ ಹತ್ರ ಹೇಳಿದೆ ನಾನು, ಒಂದು ಇದು ಏನು ಮಂತ್ಲಿ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲಿ ಒಂದು ಕೋರ್ ಟೀಮ್ ಅಂತ ಮಾಡಿ ಒಂದು ಗೈಡೆನ್ಸ್ ಸೆಷನ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಯಾವುದೇ ಇದು ಅದು ಮಾಡಿದ್ರೆ ಅವರಿಗೂ ಒಂದು ಗೈಡೆನ್ಸ್ ಸಿಕ್ಕಿದಾಗ ಆಗ್ತದೆ. ಮತ್ತೆ 3ನೇದು ಇದು ಮದುವೆ ವಿಷಯ, ಅದನ್ನು ಡಾಕ್ಟರ್ ಗೀತಾ ಸಿತ್ತನಾಥ್ ಅವರು ತಗೊಳ್ತಾರೆ. ನಾನು ಇದನ್ನು ಸಬ್ಜೆಕ್ಟ್ ಅನ್ನು ಮಾತಾಡುದಿಲ್ಲ. ಸೊ ಈ ತರ ಆಲ್ರೆಡಿ ಅವರು ಜಯಂತ್ ಆಯನೂರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ 5-6 ಪಾಯಿಂಟ್ಸ್ ಏನೆಲ್ಲ ನಮ್ಮ ಉದ್ದೇಶ ಇದೆ, ಅದನ್ನೆಲ್ಲ ನಾವು ಮುಂದಕ್ಕೆ ತಗೊಂಡೋಗ್ಬೇಕು. ಗುರುಗಳ ಮಾರ್ಗದರ್ಶನ ಇರುವ ಕಾರಣ ನಮಗೆ ಯಾವುದೇ ಚಿಂತೆ ಬೇಡ, ಯಾವುದೇ ಹೆದರಿಕೆ ಇಲ್ಲ. ವಿ ಆರ್ ಆಲ್ ಗೋಯಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಅಂಡ್ ಬ್ರಾಹ್ಮಣ ಪರಿಷತ್ತು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಬೇಕು. ಇದು ಓನ್ಲಿ ತೊಡಂಗಲ್ ಅಂತೇಳಿ, ಇದು ಓನ್ಲಿ ದ ಸ್ಟಾರ್ಟಿಂಗ್. ವಿ ಶುಡ್ ಡೂ ಸೋ ಮೆನಿ ಥಿಂಗ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಕೇಶವಾನಂದ ಭಾರತಿ ವೇದಿಕೆಯಲ್ಲಿ ಇವತ್ತು ಬೆಳಗ್ಗಿಂದ ಈಗ ಸಂಜೆ 6 ಗಂಟೆ ಆಯಿತು, ಈ ತನಕ ನಮ್ಮ ಬ್ರಾಹ್ಮಣರ ಸಮಾವೇಶದ ಕಾರ್ಯಕ್ರಮ ನಡೆಯುತ್ತಾ ಈ ವೇಳೆಯಲ್ಲಿ ಪೂಜನೀಯ ಶ್ರೀ ಸಚ್ಚಿದಾನಂದ ಭಾರತ ಸ್ವಾಮೀಜಿಯ ಆಶೀರ್ವಾದದಲ್ಲಿ ಅವರು ಎಷ್ಟು ಬ್ಯುಸಿ ಇದ್ದರು, ಬೆಳಿಗೂ ಸಹ ಈಗ ಸಂಜೆ ಸಹ ನಮ್ಮ ಒಟ್ಟಿಗೆ ಸೇರಿಕೊಂಡು ನಮ್ಮದಲ್ಲಿ ಒಂದು ವ್ಯಕ್ತಿಯಾಗಿಕೊಂಡು ನಮಗೆಲ್ಲ ಆಶೀರ್ವಾದ ಮಾಡಿಕೊಂಡು ಈ ವೇದಿಕೆಯಲ್ಲಿ
ಒಂದು ಕೂತು ನಮಗೆಲ್ಲ ಆಶೀರ್ವಾದ ಮಾಡಿದಂಥ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡು ಒಂದೆರಡು ಮಾತು ಹೇಳಿಕೊಂಡು ನಿಲ್ಲಿಸ್ತೇನೆ. ಈ ಎಡನೀರು ಮಣ್ಣು ಅಂತ ಹೇಳೋದು ಒಂದು ವೀರಭೂಮಿಯಾಗಿ ನಾವು ಕಾಣಬೇಕು. ധീര യോദ്ധാവായ കമാൻഡോ ശ്യാംരാജിന്റെ ജനിച്ച മണ്ണാണ്. നമുക്കൊക്കെ അറിയാം കമാൻഡോ ശ്യാംരാജ് ആരെന്ന്. ഒരു പക്ഷേങ്കിൽ നമ്മൾപ്പെട്ട പലർക്കും അറിയില്ലെങ്കിലും ഇന്ന് യൂട്യൂബിലൊക്കെ മിലിറ്ററി ക്യാമ്പിൽ പോയി ഇല്ലെങ്കിൽ മിലിറ്ററിയിൽ ഒരു യുവാവ് എങ്ങനെ പോകണം, അതിൻ്റെ ഭവിഷ്യത്ത് എന്താണ് മിലിറ്ററി സർവീസ് എന്നുള്ളതിനെ കുറിച്ച് വളരെ ശക്തമായ അഭിപ്രായം പറഞ്ഞുകൊണ്ട് ഏകദേശം 3 വർഷക്കാലം ഒരു പാകിസ്ഥാൻ ബോർഡറിൽ ഒരു കലാപം വരുമ്പോൾ ട്രക്കിലൂടെ യാത്ര ചെയ്യുമ്പോൾ ബോംബ് സ്ഫോടനത്തിലൂടെ ആ ട്രക്ക് മറിയുകയും 3 വർഷക്കാലം അബോധാവസ്ഥയിൽ ബെഡ് റെസ്റ്റിലൂടെ ആയി കാശ്മീരിലും ഡൽഹിയിലും ബോംബെയിലൊക്കെ മിലിറ്ററി ഹോസ്പിറ്റലിൽ മരണത്തോട് മല്ലടിച്ച് കിടന്ന ശ്രീ ശ്യാംരാജ്, കഴുത്തിന് താഴോട്ട് എല്ലാം ചലന ശേഷി നഷ്ടപ്പെട്ട ശ്രീ ശ്യാംരാജ് ജനിച്ച മണ്ണാണ്. ഞാൻ അദ്ദേഹത്തെ കുറിച്ച് അറിയുന്നത് ഒരു കല്യാണ ദിവസം അദ്ദേഹം ഒരു മുമ്പിൽ ഇരിക്കുന്നുണ്ട് പൊയിനാച്ചിയിൽ. നമ്മുടെ IAS ഗോപാലകൃഷ്ണ ഭട്ടിൻ്റെ മകളുടെ കല്യാണ ദിവസമാണ് ഞാൻ പരിചയപ്പെടുന്നത്. അതുമായി ബന്ധപ്പെട്ട് അയാളുമായിട്ടുള്ള സുഹൃത്ത് ബന്ധം സ്ഥാപിച്ച് അയാൾക്ക് പനത്തടി ഹയർ സെക്കൻഡറി സ്കൂളിൽ 2500 പേർ പങ്കെടുത്ത ഒരു വലിയ പരിപാടിയിൽ 75ാം വാർഷികത്തിൽ അദ്ദേഹത്തെ കൂട്ടിക്കൊണ്ടുപോയി അവിടെ ഗാർഡ് ഓഫ് ഓണർ റെഡ് ക്രോസിൻ്റെയും അതേപോലെ തന്നെ സ്കൗട്ട് ആൻഡ് ഗൈഡ്സിൻ്റെ ഒക്കെ ഗാർഡ് ഓഫ് ഓണർ കൊടുത്തുകൊണ്ട് വലിയൊരു പരിപാടി സംഘടിപ്പിക്കാൻ എനിക്കൊക്കെ ഞങ്ങളെ പനത്തടി പഞ്ചായത്തിന് അത് സാധിച്ചു. അതിന് മുഖ്യ കാർമ്മികത്വം വഹിച്ച ഒരാളെന്ന നിലയിൽ ശ്രീ ശ്യാംരാജിനെ എടനീരിലേക്ക് വരുമ്പോൾ പോലും ഓർക്കും. അദ്ദേഹത്തെക്കുറിച്ച് ഞാനിവിടെ പറയുന്നുണ്ട്, സ്വാമിജിയൊക്കെ പറയും, അദ്ദേഹത്തിൻ്റെ ബന്ധുക്കളൊക്കെ ഇവിടെ ഇരിക്കുന്നുണ്ട്. പക്ഷെ ബ്രാഹ്മണരായ ഒരു പൂണൂൽധാരി ഒരു കമാൻഡോ ഓപ്പറേഷനിലൂടെ അത്രമാത്രം ശക്തമായ ഒരു വ്യക്തിത്വം നമ്മുടെ നാട്ടിലുണ്ട് എന്നുള്ളത് നമ്മുടെ നാട്ടുകാരും നമ്മുടെ ബന്ധുജനങ്ങളും അറിയുന്നില്ല. പക്ഷേ അദ്ദേഹം ഇന്ന് ലോകപ്രശസ്തനാണ്. അയാളെ ഞാൻ ഈ വേദിയിലേക്ക് ക്ഷണിച്ചു. അദ്ദേഹം പറഞ്ഞു, അദ്ദേഹം ഇന്ന് താമസിക്കുന്ന ഊട്ടിയിലാണ്. ഞാൻ വർഷത്തിൽ ഒരു പ്രാവശ്യമേ ഫെബ്രുവരി മാസത്തിൽ എടനീർ മഠത്തിൽ നടക്കുന്ന എടനീർ ക്ഷേത്രത്തിൽ നടക്കുന്ന ഉത്സവത്തിനാണ് ഇങ്ങോട്ട് വരാറ്, അല്ലാതെ എനിക്ക് വരാൻ സാങ്കേതികമായ ബുദ്ധിമുട്ടുകളുണ്ട്. അദ്ദേഹത്തിൻ്റെ വീട് ഇതിനടുത്ത് തന്നെയാണ്. ഞാൻ ദീർഘിപ്പിക്കുന്നില്ല. അതേപോലെ തന്നെ കേരള സർക്കാരിൻ്റെ സ്വത്തുമായി ബന്ധപ്പെട്ട വലിയ സമരത്തിൽ ഒരു കേസിൽ സുപ്രീം കോടതി വിധി സമ്പാദിച്ചതിലൂടെ ഒരു മഠം എങ്ങനെ വേണമെന്നും എടനീർ മഠം എന്താണെന്നും ഇന്ന് വക്കീൽ വിഭാഗം പഠിക്കുന്ന എല്ലാ കുട്ടികൾക്കൊക്കെ ആ കേസുമായി ബന്ധപ്പെട്ടൊക്കെ അറിയാം. ഈ അടുത്ത നാളിൽ ഏറെ ചർച്ച ചെയ്യപ്പെട്ട എടനീർ സ്വാമിജി ചെയ്ത ആ വിവാദമായ ആ കേസിൽ വിധി സമ്പാദിച്ചത് ഏറ്റവും വലിയ നിർണായകമായ തെളിവാണ്. ഒരു മഠം ചെയ്ത പ്രവൃത്തിയാണ്. കേരളത്തിൽ അല്ലെങ്കിൽ ഭാരതത്തിലുടനീളം മഠം എങ്ങനെ വേണം, മഠത്തിന്റെ സ്വാമിമാർ എങ്ങനെ വേണം എന്ന് തെളിയിച്ചു തന്ന നമ്മുടെ പൂർവികരായ നമ്മുടെ ശ്രീ കേശവാനന്ദ ഭാരതി സ്വാമികളുടെ പാദങ്ങൾ പ്രയോഗിച്ചുകൊണ്ട് ഞാൻ ദീർഘിപ്പിക്കുന്നില്ല. ഈ വേദിയിലേക്ക് വന്ന നമ്മുടെ ഇവിടുത്തെ ഇപ്പോഴത്തെ ശ്രീ സച്ചിദാനന്ദ ഭാരതി സ്വാമിക്ക് എല്ലാ പ്രണാമങ്ങളും അർപ്പിച്ചുകൊണ്ട് ഈ വേദിയുടെയും ഞങ്ങളുടെയും ബ്രാഹ്മണ പരിഷത്തിൻ്റെയും എല്ലാം നന്നായും കടപ്പാടും അറിയിച്ചുകൊണ്ട് നമസ്കരിക്കുന്നു. കൂടാതെ ഈ വേദിയിൽ അധ്യക്ഷത അലങ്കരിച്ച ശ്രീ IV ഭട്ട്, അഡ്വക്കേറ്റ് IV ഭട്ട് എന്ന് പറയുന്നത് വളരെ സീനിയറായ വക്കീലാണ്. വളരെ വർഷങ്ങളായി കാസർഗോഡ് ബാറിലെ അഭിഭാഷകനായ അദ്ദേഹത്തിന് എത്ര തിരക്കുള്ള ഈ വാർദ്ധക്യ സഹജമായ പ്രശ്നങ്ങൾ ഉണ്ടായിട്ട് പോലും ഇവിടെ രാവിലെ മുതൽ വന്ന് ഈ പരിപാടിയിലും ഇതിനു മുമ്പ് നടന്ന കമ്മിറ്റികളിലൊക്കെ വന്ന് ഞങ്ങൾക്ക് മാർഗനിർദ്ദേശം വന്ന ശ്രീ അഡ്വക്കേറ്റ് IV ഭട്ട് അവർകളെ ഏറെ ആദരവോടെ നന്ദിയും കടപ്പാടും അറിയിച്ചുകൊള്ളുന്നു. അടുത്തതായി നമ്മുടെ ഈ പരിപാടി തിരക്കുള്ള എത്രയോ തിരക്കുകൾ ഉണ്ടായിരുന്നു. ISRന്റെ ശാസ്ത്രജ്ഞനായിട്ടുള്ള ശ്രീ പ്രദീപ് കുമാർ പഞ്ച അവർകളെയും ഏറെ ആദരവോടുകൂടെ ശ്രീ പ്രദീപ് കുമാർ പഞ്ച അവരെ ഏറെ ആദരവോടുകൂടെ നന്ദി പ്രകാശിപ്പിച്ചുകൊള്ളുന്നു.
ചീഫ് ഗസ്റ്റായിട്ടുള്ള ശ്രീ മുല്ലപ്പള്ളി കൃഷ്ണൻ നമ്പൂതിരി, അദ്ദേഹം ആലപ്പുഴ നിവാസിയാണ്. അദ്ദേഹം അവിടെ നിന്നും ഇവിടെ വന്നിട്ട് നമുക്ക് 2 വാക്കുകൾ എങ്ങനെ ബ്രാഹ്മണ സമുദായം വേണം എന്നുള്ളതിനെ കുറിച്ച് വളരെ ശക്തമായ രീതിയിൽ പല ആനുകാലിക സംഭവ വികാസങ്ങളും കേരള ഗവൺമെന്റുകളുടെ ഭാഗത്ത്, അതേപോലെ കർണാടക ഗവൺമെന്റിന്റെ ഭാഗത്ത് നിന്ന് കിട്ടുന്ന പല ബുദ്ധിമുട്ടുകളും ബ്രാഹ്മണ സമുദായം നേരിടുന്ന വിഷയങ്ങളെക്കുറിച്ച് ആധികാരികമായി പറഞ്ഞ മുല്ലപ്പള്ളി കൃഷ്ണൻ നമ്പൂതിരി സാറിനും വളരെ ആദരവോടുകൂടിയുള്ള നന്ദി അറിയിച്ചു കൊള്ളുന്നു. അടുത്തതായി ഡോക്ടർ MS മുടിത്തായ സാറാണ്. അദ്ദേഹത്തിനും ഇവിടെ ഒരു കാര്യങ്ങളൊക്കെ നമ്മുടെ വിഷയങ്ങളൊക്കെ നമുക്ക് പല കാര്യങ്ങളും ഒരു ക്ലാസ് എടുക്കുന്ന രീതിയിൽ പറഞ്ഞു തന്ന അദ്ദേഹത്തിനും ഏറെ ആദരവോടുകൂടിയുള്ള നന്ദി അറിയിക്കപ്പെടുന്നു. പിന്നെ ഇവിടെ ഏറെ ആദരവോടുകൂടെ നമ്മൾ 9 പേരല്ല ബ്രാഹ്മണ സമുദായത്തിൽ നമ്മൾ തപ്പിപ്പിടിച്ചാൽ എത്രയോ പേരുണ്ട് ഇതേപോലെ ആദരവ് കിട്ടുക, എവിടെ നിന്നും കിട്ടാത്തവർ. ഒരുപാട് അനുഭവങ്ങളുണ്ട് ഒരു പൊതുപ്രവർത്തകൻ എന്ന നിലയിൽ. ആ അനുഭവങ്ങളിൽ നമ്മൾ വളരെ സ്ക്രൂട്ടിനി ചെയ്ത് നമ്മളെ പരിസര പ്രദേശത്തുള്ള നമ്മൾ ആദരിക്കപ്പെടേണ്ട വ്യക്തിത്വങ്ങളിൽ പ്രധാനികളായിട്ടുള്ള ശ്രീ KN കൃഷ്ണഭട്ട് കിളിങ്കാർ, അദ്ദേഹത്തെ കുറിച്ചൊക്കെ ഇവിടെ വായിച്ചു. അദ്ദേഹത്തെയും ഏറെ ആദരവോടുകൂടെ ഈ നമ്മുടെ ആദരവ് സ്വീകരിക്കാൻ ഇവിടെ എത്തിച്ചേർന്ന അദ്ദേഹത്തെ ഏറെ ആദരവോടുകൂടെ തന്നെ നന്ദി പ്രകാശിപ്പിച്ചുകൊള്ളുന്നു. അടുത്തതായി ഡോക്ടർ KP ഹൊള്ള സാർ, ഉപ്പളയിൽ നിന്നും ഇവിടെ വന്ന് വാർദ്ധക്യ പ്രശ്നങ്ങളുണ്ടെങ്കിലും അദ്ദേഹം ബ്രാഹ്മണ സമുദായത്തിനും അദ്ദേഹത്തിൻ്റെ ജീവിതചര്യകളെ കുറിച്ചൊക്കെ വളരെ 12 മണിയാവുമ്പോൾ തന്നെ ഇവിടെ എത്തിയിരുന്നു. അദ്ദേഹത്തിനെയും ഏറെ ആദരവോടുകൂടെ ഈ കമ്മിറ്റിയുടെയും ഈ ബ്രാഹ്മണ പരിഷത്തിൻ്റെയും നന്ദിയും കടപ്പാടും അറിയിക്കുന്നു. ഡോക്ടർ UB കുണിക്കലായ അദ്ദേഹം കുടുംബസമേതം എത്തിയിരുന്നു. പെട്ടെന്ന് ഒരു ഫോൺ കോൾ വന്നതുകൊണ്ടാണ് അദ്ദേഹത്തിൻ്റെ മകന് യാത്ര ചെയ്യേണ്ടി വന്നത്. അദ്ദേഹം കാഞ്ഞങ്ങാട് അറിയപ്പെടുന്ന ഒരു ഡോക്ടറാണ്. അതേപോലെ അദ്ദേഹത്തിൻ്റെ പ്രിയപത്നിയും ശ്രീമതി കൃഷ്ണകുമാരി മാഡം ഇവിടെ എത്തിയിട്ടുണ്ട്. അതേപോലെ തന്നെ കുണിക്കുല്ലായ സാറിനും എല്ലാവിധ നന്ദിയും കടപ്പാടും അറിയിക്കുന്നു. കൂടാതെ സുള്ളിയിൽ നിന്നും, നമ്മുടെ അടുത്ത പ്രദേശമായ സുള്ളിയിൽ നിന്നും, ബ്രാഹ്മണ സമുദായത്തിൽ നിന്നും ഏറ്റവും കൂടുതൽ തൂക്കുപാലം, അദ്ദേഹം കെട്ടിയ തൂക്കുപാലത്തിലൂടെ 20 വർഷക്കാലം യാത്ര ചെയ്ത എന്ന വ്യക്തി എന്ന് 1980-85 കാലഘട്ടത്തിൽ എൻ്റെ വീടിനടുത്തുള്ള പുഴയിലും അദ്ദേഹം തൂക്കുപാലം നിർമ്മിക്കുമ്പോൾ അന്നു മുതലുള്ള ചെറിയ പരിചയമാണ്. അദ്ദേഹം അവിടെ നിന്ന് ഇവിടം വരെ വന്ന് വാർദ്ധക്യ സഹജമായ പ്രശ്നങ്ങൾ ഉണ്ടായിട്ട് പോലും നമ്മുടെ ആദരവും സ്നേഹവും ഈ സംഘടനയോടുള്ള ബഹുമാനവും കാരണം അദ്ദേഹം ഇവിടെ എത്തിയിട്ടുണ്ട്. അദ്ദേഹത്തിനും എല്ലാ രീതിയിലും നന്ദിയും കടപ്പാടും അറിയിക്കുന്നു. സാർ, ഞാൻ മലയാളത്തിൽ എഴുതുന്നത്. അടുത്തതായി ഡോക്ടർ BS റാവു, അദ്ദേഹം നമുക്കറിയാം കാസർഗോഡ് ബ്രാഹ്മണ പരിഷത്തിന്റെ സ്ഥാപക നേതാവും വളരെ അധികം ബഹുമാനത്തോടു കൂടി കാണേണ്ട വ്യക്തിത്വമാണ്. ഈ വിഷയവുമായി ബന്ധപ്പെട്ട് സമാവേശം നടക്കുന്നു എന്ന് പറഞ്ഞിട്ട് ഞാനും ഡോക്ടർ സത്യനാഥും തുടങ്ങിയ എൻ്റെ കൂട്ടത്തിലെ പ്രൊഫസറൊക്കെ കൂടി ഞങ്ങൾ വിട്ടടക്കം അദ്ദേഹത്തിൻ്റെ വീട്ടിൽ പോയപ്പോൾ അദ്ദേഹവും അദ്ദേഹത്തിൻ്റെ പ്രിയ പത്നിയും കൂടെ ഏറെ ആദരവോടുകൂടെ ഒരു വലിയ സംഖ്യ ഞങ്ങൾക്ക് സംഭാവനയായിട്ട് തരികയും ഉടനെ തന്നെ ആ ചെക്ക് തരികയും വളരെ ആദരവ് പോരെങ്കിൽ ഏതെങ്കിലും രീതിയിൽ നഷ്ടം വരുമെന്നുണ്ടെങ്കിൽ വീണ്ടും ഞങ്ങൾ സഹായിക്കാം എന്നുള്ള രീതിയിൽ പറഞ്ഞ് അത്രമാത്രം നമ്മളെ ആത്മാർത്ഥതയോട് സ്നേഹിച്ച ഡോക്ടർ BS റാവു അവരെ ഏറെ ആദരവോടുകൂടെ ഈ നന്ദി അറിയിക്കുന്നു. പിന്നെ അറിയാം ശ്രീ കാട്ടിപ്പള്ള സുബ്രഹ്മണ്യ ഭട്ട് എൻ്റെ ബാല്യകാല സുഹൃത്താണ്. അതിലുപരി ഈ ബ്രാഹ്മണ പരിഷത്തിന്റെ എല്ലാവിധ 2-3 പ്രാവശ്യം നമ്മളിവിടെ വേദിയിൽ പറഞ്ഞെങ്കിലും അദ്ദേഹത്തിൻ്റെ ഒരു പ്രചോദനമാണ് ഈ പരിപാടി ഇവിടെ നടത്താനുള്ള മുഖ്യ കാരണം. അത് ഞങ്ങൾ കമ്മിറ്റിക്കാർക്കൊക്കെ പൂർണ്ണ ബോധ്യമുണ്ട്. അദ്ദേഹം ബാംഗ്ലൂരിൽ നിന്ന് ഇന്നലെ തന്നെ എത്ര തിരക്കുണ്ടെങ്കിലും ഇവിടെ എത്തിച്ചേർന്നിട്ടുണ്ട്. ഇന്നലെയും ഇന്നുമായി അദ്ദേഹം തിരക്കുള്ള മനുഷ്യനായിട്ട് പോലും ഈ പരിപാടി കഴിയുന്നവരെ അത് കഴിഞ്ഞിട്ടേ പോകൂ എന്നുള്ള രീതിയിൽ ഇവിടെ ഇരിക്കുന്നുണ്ട്. അദ്ദേഹത്തെ നമ്മൾ ആദരിച്ചു. അദ്ദേഹത്തെ ഏറെ ബഹുമാനത്തോടുകൂടെ ശ്രീ K. സുബ്രഹ്മണ്യ ഭട്ട് അവരെ ഏറെ കടപ്പാടും നന്ദിയും അറിയിച്ചുകൊണ്ട് അടുത്ത ശ്രീ കൃഷ്ണമോഹൻ ശാൻഭാഗു, അദ്ദേഹവും ഒരുപാട് പ്രഗത്ഭ വ്യക്തിത്വമാണ്. അദ്ദേഹത്തെയും ഏറെ ആദരവോടുകൂടെ നന്ദിയും കടപ്പാടും അറിയിക്കുന്നു. ശ്രീ P. ഗോവിന്ദൻ നമ്പൂതിരി, അദ്ദേഹവും ഏറെ ആദരവും ബഹുമാനമുള്ള വ്യക്തിത്വമാണ്. അദ്ദേഹത്തെയും ഏറെ ബഹുമാനത്തോടുകൂടെ നന്ദിയും ആദരവും അറിയിക്കുന്നു. അതേപോലെ തന്നെ ബോംബെ ആട്ട എന്ന് പറയുന്ന അതിന് മലയാളത്തിൽ വേറൊരു പേരാണുള്ളത്. നമ്മുടെ ഈ തെക്കൻ ഭാഗത്തൊക്കെ അത് നടക്കുന്നുണ്ട്. ഞാൻ ഒരുപാട് തവണ മലയാളത്തിലുള്ള കാര്യങ്ങൾ കണ്ട് കർണാടകയിലുള്ളത് ഇപ്പം ആദ്യമായിട്ടാണ് കാണുന്നത്. എനിക്ക് വളരെ ഇഷ്ടപ്പെട്ട ഒരു പ്രോഗ്രാം രമേശ് KV, അദ്ദേഹത്തിൻ്റെ ബയോഡേറ്റ വായിക്കുമ്പോൾ വളരെ അതിശയപ്പെട്ടു പോയി. ഇത്രമാത്രം പ്രഗത്ഭരായവർ നമ്മുടെ കൂടെ ഉണ്ട് എന്ന് അറിയുമ്പോൾ
നമുക്ക് തന്നെ നമ്മളൊന്നുമല്ല എന്ന് തോന്നിപ്പോകുന്നു. അദ്ദേഹത്തിനും ഏറെ ആദരവോടുകൂടുള്ള നന്ദിയും കടപ്പാടും അറിയിക്കുന്നു. കൂടാതെ ശബ്ദവും വെളിച്ചം തന്ന ഇവിടുത്തെ മൈക്ക് സെറ്റ്, അതേപോലെ തന്നെ വീഡിയോ കവറേജ്, അതേപോലെ ഫോട്ടോഗ്രാഫി ചെയ്ത പ്രിയ സുഹൃത്തുക്കൾ, ഓരോരാളും വാട്സപ്പിലൂടെ ലോകം മുഴുവൻ അറിയിച്ച ഈ ബ്രാഹ്മണ സമാവേശത്തിൻ്റെ പരിപാടികൾ ഇന്ന് ലോകം മുഴുവൻ എത്തിയിരിക്കുകയാണ്. അതിനെല്ലാം അവരോടൊക്കെ നന്ദി കടപ്പാടും അറിയിക്കപ്പെടുന്നു. അതേപോലെ തന്നെ ഈ മഠവുമായി ബന്ധപ്പെട്ടുകൊണ്ട് അതിൻ്റെ മാനേജറായിട്ടുള്ള ശ്രീ രാജേന്ദ്ര കല്ലൂറായ അദ്ദേഹത്തോടുണ്ട്. അദ്ദേഹത്തിൻ്റെ പ്രിയപത്നി നേരത്തെ തന്നെ ഇവിടെ ഇരുന്ന് കാര്യങ്ങൾ നിയന്ത്രിക്കുന്നു. അതേപോലെ തന്നെ ഇന്നലെ കറിക്ക് മുറിച്ചവർ, അതേപോലെ തന്നെ നമ്മളുടെ സമാവേശത്തിന് വേണ്ടി സഹകരിച്ച നമുക്ക് വളരെ മെച്ചമായ രീതിയിൽ ഭക്ഷണം തയ്യാറാക്കി തന്ന നമ്മുടെ പ്രിയ സുഹൃത്തുക്കൾ, ജീവനക്കാർ, മറ്റ് എല്ലാ രീതിയിലും കുടിവെള്ളം സപ്ലൈ ചെയ്ത മാതൃസമിതി അംഗങ്ങൾ, മറ്റുള്ള ഇവിടെ രാവിലെ ഒരുപാട് കലാപരിപാടികൾ, അതേപോലെ തന്നെ ബ്രാഹ്മണ കൂട്ടായ്മയിലൂടെ സ്ത്രീജനങ്ങൾ പങ്കെടുത്ത ഒരു ഭജന കാര്യക്രമം രാവിലെ ഞാൻ വരുമ്പോൾ 9 മണി സമയത്ത് ഇവിടെ ചെയ്യുന്നുണ്ടായിരുന്നു. എന്ത് വ്യക്തമായ കുടുംബിനികളായ ആ സ്ത്രീകളൊക്കെ ചെയ്ത ആ പരിപാടിക്ക് എത്ര നന്ദി പറഞ്ഞാലും പോലില്ല. അത് ഞാൻ അവരോട് സൂചിപ്പിക്കേണ്ട, അവരൊക്കെ എൻ്റെ സുഹൃത്തുക്കളുടെ ഭാര്യമാരാണ്. അവരോടൊക്കെ ഞാൻ പറഞ്ഞു, നിങ്ങൾ ഇത് ഇത്രയും വട്ടത്തിൽ ചെയ്യാൻ പാടില്ല. ബ്രാഹ്മണ പരിഷത്തിന്റെ ഗ്രൂപ്പിലൂടെ എല്ലാ വിഭാഗം നമ്മുടെ പ്രിയ സഹോദരിമാർ എല്ലാവരും പങ്കെടുത്തുകൊണ്ട് അടുത്ത വർഷം നമ്മൾ ചെയ്യുമ്പോൾ ആയിരക്കണക്കിന് സ്ത്രീജനങ്ങളുടെ ഭജന ഉണ്ടാവണം. അത് ഇടനീർ മഠത്തിൽ ചെയ്യാനുള്ള ഒരു ഭാഗ്യം നമുക്കൊക്കെ സിദ്ധിക്കട്ടെ എന്ന് ഈ സമയത്ത് പ്രാർത്ഥിക്കുന്നു. കൂടാതെ വേറെ ആരും വിട്ടുപോയിട്ടില്ല എന്ന് തോന്നുന്നു. ഇവിടെ എല്ലാം സൗകര്യങ്ങൾ ഒരുക്കി തന്ന മഠത്തിനും അതേപോലെ തന്നെ നമുക്ക് വേണ്ടി സഹകരിച്ച എൻ്റെ പ്രിയ സുഹൃത്തുക്കൾ, പ്രിയ ബന്ധുജനങ്ങൾ, പ്രിയ ബ്രാഹ്മണ ബന്ധുജനങ്ങൾ എല്ലാവർക്കും, ഇതിനുവേണ്ടി പ്രയത്നിച്ച എല്ലാവരെയും, അതേപോലെ തന്നെ അനൗൺസ്മെന്റ് ചെയ്ത എൻ്റെ പ്രിയ സുഹൃത്തുക്കൾ, കമ്മിറ്റി അംഗങ്ങൾ, മറ്റുള്ള എല്ലാ രീതിയിലും നമുക്ക് പ്രത്യക്ഷത്തിലും പരോക്ഷത്തിലും ഒരുപാട് സഹായം ചെയ്ത ഈ പരിപാടി വൻ വിജയപ്രദമാക്കിയ എല്ലാവരോടും, ആരെങ്കിലും വിട്ടുപോയാൽ ക്ഷമിക്കുക, അത് വാക്കിൽ കിട്ടാത്തതാണ്. അതുകൊണ്ട് എല്ലാ പ്രിയ ബന്ധുജനങ്ങൾക്കും ഒരിക്കൽ കൂടി നന്ദി അറിയിച്ചുകൊണ്ട് ഈ പൊതുപരിപാടിക്ക് എല്ലാവർക്കും നന്ദി പറഞ്ഞുകൊള്ളുന്നു. നന്ദി, നമസ്കാരം. ತಯಾರಾಗೋಣ ಮತ್ತು ಮಂಗಳ ಗೀತೆಯನ್ನು ಹಾಡಲಿಕ್ಕೆ ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಳ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇದ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.